ವಿಷಗಳೊಂದಿಗೆ ನರಳಾಡಿ, ವಿಧಿಯ ಜೊತೆ ಗುದ್ದಾಡಿ, ನೋವಿನಿಂದ ಒದ್ದಾಡಿ, ಸಾವಿನ ಜೊತೆ ಹೋರಾಡಿ ಎನ್ನನ್ನು ಭೂಮಿಗೆ ತಂದ ಎನ್ನ ಮಾತೆಯನ್ನ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಸಮಯ ಬಂದಾಗ ಅಮ್ಮನಾಗಿದ್ದ, ತಾಳ್ಮೆ ಕಳೆದುಕೊಂಡಿದ್ದಾಗ ಸಿಡಿಲಿನಂತೆ ಅಬ್ಬರಿಸಿದ್ದ ಅಪ್ಪನನ್ನೂ ಸ್ಮರಣೆಗೈದು, ಶಿಕ್ಷಣದೊಂದಿಗೆ ಸಂಸ್ಕಾರ ಕಲಿಸಿ ತಿದ್ದಿ ತೀಡಿ ಬದುಕಿನ ದಾರಿ ತೋರಿಸಿದ ನನ್ನ ಎಲ್ಲ ವಿದ್ಯಾಗುರುಗಳಿಗೂ ಹಣೆ ಮಣಿದು, ಬಸವಾದಿ ಪ್ರಮಥರನ್ನೂ ನೆನೆದು, ಚೀಕಲಪರಿವೆಯ ಪುಣ್ಯತಾಣದಲ್ಲಿರುವ ಶ್ರೀ ರುದ್ರಮುನೀಶ್ವರರ ಕರ್ತೃಗದ್ದಿಗೆಗೆ ಶಿರವಾಗಿ 20ನೇ ಶತಮಾನದ ಯುಗಪುರುಷ ಆನಗಲ್ಲ ಕುಮಾರಸ್ವಾಮಿಗಳವರನ್ನು ನೆನೆದು, ಕಂಡುದನ್ನು ಕಂಡಂತೆ ಆಡಿ ತೋರಿಸಿದ ನೇರ ನಿಷ್ಠುರವಾದಿ ನಿಜದ ನಗಾರಿ ಲಿಂಗೈಕ್ಯ ಸದ್ಗುರು ವಿರೂಪಾಕ್ಷ ಮಹಾಸ್ವಾಮಿಗಳವರನ್ನ ನಿರ್ಮಲ ಮನಸ್ಸಿನಿಂದ ಪ್ರಾರ್ಥಿಸಿ, ಸದುವಿನಯದ ಸಾಕಾರ ಮೂರ್ತಿಯಾಗಿರುವ ನಿರಂಕಾರದ ನಿಧಿ ಚಿನ್ನದಂತ ಸಾತ್ವಿಕ ಸ್ವಭಾವ ಹೊಂದಿರುವ ಪ್ರಸ್ತುತ ಮಠದ ಪರಮ ಪೂಜ್ಯರ ಸದಾಶಿವ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಶರಣೆಂದು, 98ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿರುವ ಯುವ ಸಮಾವೇಶ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಸರ್ವ ಪೂಜ್ಯರ ಪಾದಕಮಲಗಳಿಗೆ ಪೊಡಮಿಟ್ಟು, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮುಖ್ಯ ಅತಿಥಿಗಳೇ, ಗೌರವ ಸನ್ಮಾನಿತರೇ, ಸೇರಿರುವಂಥ ಮಠದ ಸದ್ಭಕ್ತರೇ, ಪತ್ರಿಕಾ ಸ್ನೇಹಿತರೇ, ಯುವ ಬಳಗವೇ, ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ನಾಳೆ ಆಚರಿಸಲಿರುವ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ದಿನದ ಶುಭಾಶಯಗಳು. ಬೀಳುವುದು ಸೋಲಲ್ಲ, ಬಿದ್ದಲ್ಲಿ ಉಳಿಯುವುದು ನಿಜವಾದ ಸೋಲು ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕ್ಯಾರ. ಅದೇ ದಿಕ್ಸೂಚಿ ಭಾಷಣ. ಯುವಕರಿಗೆ ನಮ್ಮಂತವ್ರನ್ನ ಕರೆಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಶಬ್ದ ಇದೆಯಲ್ಲ, ಬೀಳುವುದು ಸೋಲಲ್ಲ, ಬಿದ್ದಲ್ಲಿ ಉಳಿಯುವುದು. ನಮ್ಮಪ್ಪ ಬಡವಾಗಿದ್ರೆ ಬಡವನಾಗಿ ನಾ ಸಾಯೋದು ನನ್ನ ತಪ್ಪು. ನೀನು ಚೆನ್ನಾಗಿ ದುಡುದಂದ್ರೆ ಕಾಯಕ ಮಾಡದೆ ಕಾಯ ಬೆಳೆಸುವವನು ಕದ್ದು ತಿನ್ನುತ್ತಿದ್ದಾನೆಂದೇ ಅರ್ಥ, ಬಿಟ್ಟಿ ಕೂಳ್ ತಿಂತಾನೆಂದೇ ಅರ್ಥ. ಯುವಕರಿಗೆ ಮುಖ್ಯವಾದ ಈ ದಿಕ್ಸೂಚಿ ಭಾಷಣದಲ್ಲಿ ದುಡಿದು ಊಟ ಮಾಡಬೇಕು, ಅದು ಮೊದಲನೇ ತತ್ವ. ಕಾಯಕ ಮಾಡದೆ ಕಾಯ ಬೆಳೆಸುವುದು ಕದ್ದು ತಿನ್ನುತ್ತಿದ್ದಾನೆಂದೇ ಅರ್ಥ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದಿದ್ದರೆ ಹಣ ವ್ಯರ್ಥ, ಹಸಿವೆ ಇಲ್ಲದಿದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ, ದುಡಿಯದಿದ್ದರೆ ಯೌವನವೇ ವ್ಯರ್ಥ. ಯುವಕರು ತಮ್ಮೊಳಗಿನ ಚೈತನ್ಯ ಶಕ್ತಿ ಅರಿಯದಿದ್ದರೆ ಈ ಸುಂದರ ಜೀವನವೇ ವ್ಯರ್ಥ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಯುವಕರ ಪಾತ್ರ ಅಂತ ನನಗೆ ವಿಷಯವನ್ನು ಕೊಟ್ಟಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಕೇವಲ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿಲ್ಲ. ಇಲ್ಲಿರ್ತಕ್ಕಂಥ ಯುವಕರು ಸಂಖ್ಯೆ ಕಡಿಮೆ ಇದ್ರು ಕೂಡ ನೀವೇನು ಬಂದಿದ್ದೀರಲ್ಲ, ನಿಮ್ಮ ಮಕ್ಕಳಿಗೆ ಹಿಂಗ ಯಾಳಿಗೆ ಸರ್ ಬಂದಿದ್ರು, ಇಲ್ಲಿ ರಾಜಶೇಖರ್ ಡಾಕ್ಟರ್ ಬಂದಿದ್ರು, ಈ ತರ ಮಾತಾಡಿದ್ರು ಅಂತ ಹೇಳಿ ಅವ್ರು ಇಲ್ಲಿ ಬರ್ತಾ ಇಲ್ಲ. ಅವ್ರು ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಕೂಡ ರಾಜಶೇಖರ್ ಡಾಕ್ಟರ್ ಚೆನ್ನಾಗಿ ಹೇಳಿದ್ದಾರೆ ಕೂಡ. ಒಂದು ಕಥೆ ಹೇಳ್ತೀನಿ, ಕೇಳಿಬಿಡಿ. ಬೆಂಗಳೂರಿನ ಹಲಸೂರಿನ ದೇವಸ್ಥಾನದಿಂದ 2ನೇ ಕ್ರಾಸ್ ಆಚೆಗೆ ರಾಮು ಎಂಬ ವ್ಯಕ್ತಿಯ ಮನೆ ಇತ್ತು. ರಾಮು ಹುಟ್ಟಿದ 2 ತಿಂಗಳಲ್ಲಿ ತಂದೆ ತೀರಿದ. ವಿಧವೆ, ಗಂಡಸತ್ತ ಹೆಣ್ಮಗಳು ವಿಧವೆ, ಮಗನನ್ನು ಸಾಕುತ್ತಿದ್ದಳು. ಆಕೆಗೆ ಒಂದು ಕಣ್ಣಿರ್ಲಿಲ್ಲ. ಆಕೆಗೊಂದು ಖುಷಿ, 7ನೇ ಕ್ಲಾಸ್ ಪಾಸ್ ಆಗಿದ್ಲಾಕೆ. 4 ಮಂದಿ ಮನೆ ಮುಸುರಿ ತಿಕ್ಕಿಯಾದರೂ ಕೂಡ, ಪಾತ್ರೆ ತಿಕ್ಕಿಯಾದರೂ ಕೂಡ ಇದ್ದಂತ ನನ್ನೊಬ್ಬ ಮಗನಿಗೆ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓದಿಸ್ತಾರೆ, ನಾನು ಆ ಮಗನ ಇಂಗ್ಲಿಷ್ ಮೀಡಿಯಂನಲ್ಲಿ ಹಚ್ಚಬೇಕು,
ನಾನು ಟಾಟಾ ಬೈ ಬೈ ಸಿ ಯು ಹೇಳಬೇಕು ಅಂತ ಕನಸು ಅದಕ್ಕೆ. ಆಯ್ತು, ಆ ಮಗುನ ಕೈ ಹಿಡ್ಕೊಂಡು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋದ್ಲು, ಶಾಲೆಗೆ ಬಿಡಕ್ಕೆ. ಅವಾಗೆ ಅಲ್ಲಿರ್ತಕ್ಕಂಥ ಎಲ್ಲ ಹುಡುಗರಿದ್ವಲ್ಲ, ಕುರುಡಿ ಬಂದ್ಲು, ಕುರುಡಿ ಬಂದ್ಲು, ಕುಡ್ಡಿ ಬಂದ್ಲು ಅಂದ್ರೆ ಅವ್ರು, ಯಾಕ ಒಂದು ಕಣ್ಣಿರ್ಲಿಲ್ಲ. ಈ ಹುಡುಗ ಮಗ ರಾಮು ಮನೆಗೆ ಬಂದ, ಬ್ಯಾಗ್ ಇಟ್ಟ, ಅಮ್ಮ ಅಮ್ಮ ನಿನ್ನ ಕೈ ಮುಗಿತೀನಿ, ನಾಳೆಯಿಂದ ನನಗೆ ಶಾಲೆಗೆ ಬಿಡಕ್ ಬರಬೇಡ. ಎದಕ್ಕೋ ಮಗ, ಎಂತ ಮಾತಾಡ್ತೋ ನೀನು? ಇಲ್ಲಮ್ಮ, ನಿನಗ ಒಂದು ಕಣ್ಣಿಲ್ಲಲ್ಲ, ನೀನು ಕೆಟ್ಟ ಅಸಹ್ಯ ಇದಿ, ನಿನ್ನ ಮುಖ ಚೆನ್ನಾಗಿಲ್ಲ, ಬಹಳ ವಿಕಾರ ಇದಿ. ಅಲ್ಲೆಲ್ಲ ಜನ ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮಮ್ಮ ಕುರುಡಿಯಾಳ, ನಿಮ್ಮಮ್ಮ ಕುರುಡಿಯಾಳ ಅಂತ ತಿಳ್ಕೊಂಡು ನನಗೆ ಅವಮಾನ ಮಾಡ್ತಾರೆ, ದಯಮಾಡಿ ಬರಬೇಡ. ಅವಾಗೆ ಅವನು ವಿಚಾರ ಮಾಡಿದ, ನಮ್ಮಮ್ಮನಿಂದ ನಾನು ದೂರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಐಡಿಯಾ ಮಾಡಿದವನು, ನವೋದಯ ಪರೀಕ್ಷೆ ಬರೆದ. ನವೋದಯ ಪರೀಕ್ಷೆ ಬರೆದ್ರೆ ಆಯ್ತು, ನನಗೆ ನವೋದಯ ಶಾಲೆಯಲ್ಲಿ ಸೀಟ್ ಸಿಗ್ತದೆ, ನಾನು ಹಾಸ್ಟೆಲ್ ಅಲ್ಲಿ ಇರ್ಬೋದಲ್ಲ ಆರಾಮ, ನಮ್ಮ ಅಮ್ಮನ ಈ ಕುರುಡಿಯಿಂದ ದೂರ ಹೋಗ್ಬೇಕಂತ. ಕೊನೆಗೆ ನವೋದಯ ಪರೀಕ್ಷೆ ಬರೆದ, ಉದ್ದಕ್ಕೆ ರ್ಯಾಂಕ್ ಗಳಿಸಿದ, ಆತನ ಹೆಸರಿನ ಉದ್ದ ಡಿಗ್ರಿ ಪಡೆದ, ದೊಡ್ಡ ಅಧಿಕಾರಿ ಆಗಿ ದೆಹಲಿಯಲ್ಲಿ, ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ನೌಕರಿ ಮಾಡಕ್ ಹೋದ. ಅಲ್ಲಿ ಹೋಗಿ ಏನ್ ಹೇಳಿದ, ನಾನೊಬ್ಬ ಅನಾಥ ಅಂತ ಹೇಳಿದ. ಮೊದ್ಲೇ ಮತ್ತು ತಂದೆ ಇಲ್ಲ, ತಾಯಿ ಇದ್ದಾಳೆ. ಅನಾಥ ಅಂತ ಹೇಳಿದ್ಮೇಲೆ ನೋಡಿ, ತಂದೆ ಇಲ್ಲ, ತಾಯಿ ಇಲ್ಲ, ಅತ್ತಿಲ್ಲ, ಮಾವಿಲ್ಲ, ಯಾವ ಕಿರಿಕಿರಿ ಇಲ್ಲ ಅಂದ್ರೆ ಮೊದ್ಲೇ ಮತ್ತು ದೊಡ್ಡ ಅಧಿಕಾರಿ, ಹೆಣ್ಣು ಕೊಡಕ್ ಸಾಲಗಟ್ತಾರೆ ಮಂದಿ. ಮದುವೆನೂ ಆದ, 2 ಮಕ್ಕಳಾದವು ಅವನಿಗೆ. ಒಂದಿನ ಉತ್ತಮ ಅಧಿಕಾರಿ ಎನ್ನುವ ಕಾರಣಕ್ಕೆ ಕೆಲಸ ಚೆನ್ನಾಗಿ, ಬಹಳ ಶಾಣೆ ಹುಡುಗ ಅವನು, ಕೆಲಸ ಚೆನ್ನಾಗಿ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಆತನಿಗೆ ಒಂದು ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಮಗನಿಗೆ ಬಂದದ್ದು, ರಾಮುಗೆ ಬಂದದ್ದು, ಪೇಪರ್ದಾಗೆಲ್ಲ ಪ್ರಿಂಟ್ ಆಗಿತ್ತು. ರಾಮು ಎಂಬ ಅಧಿಕಾರಿಗೆ ಉತ್ತಮ ಅಧಿಕಾರಿ ಪ್ರಶಸ್ತಿ ಆಯ್ಕೆ ಅಂತ ಬಂದಿತ್ತು. ಆ ಪತ್ರಿಕೆಯಲ್ಲಿ ಆ ಮಗನ ಫೋಟೋ ಬಂದಿತ್ತಲ್ಲ, ರಾಮನ ಫೋಟೋ. ಆ ಬೆಂಗಳೂರಾಗಿರ್ತಕ್ಕಂಥ ಓಣೆಗಿರ್ತಕ್ಕಂಥ ಎಲ್ಲರೂ ನಿನ್ನ ಮಗನ ಫೋಟೋ ಬಂದದ, ನಿನ್ನ ಮಗನ ಫೋಟೋ ಬಂದದ ಅಂದ್ರು. ಅವಾಗ ಈ ಮುದುಕಿಗೆ ನನ್ನ ಮಗ ಎಲ್ಲೇನಂಬುದೇ ಗೊತ್ತಿಲ್ಲ. ಇದಕ್ಕ ಫೋಟೋ ನೋಡಿ ಮಗ ದಿಲ್ಲಾಗಾನಂತಕ್ಕೆ ಖಾತ್ರಿ ಆಯ್ತು. ಎಷ್ಟಾದ್ರೂ ಎತ್ತು ಕರುಳಲ್ವಾ, ತಾಯಿ ಕರುಳಲ್ವಾ, ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ತಪ್ಪು ಮಾಡ್ತಾಳ. ಆಕೆ 4-6 ಮನೆ ಮುಸುರಿ ತಿಕ್ತಿದ್ಲಲ್ಲ, ಎಲ್ಲರ ಹತ್ರ ಹೋಗಿ, ನೋಡ್ರಿ ನನ್ನ ಮಗ ದಿಲ್ಲಾಗಾನಂತ, ಒಂದು 4 ದುಡ್ಡು ನನಗೆ ಸಹಾಯ ಮಾಡ್ರಿ, ನಾನು ಮಗನ್ ನೋಡಕ್ ಹೋಗ್ಬೇಕು ಅಂತ ತಿಳ್ಕೊಂಡು ಆ ಮುದುಕಿ ಬೆಂಗಳೂರಿಗೆ ಹೋದ್ಲು, ದಿಲ್ಲಿಗೆ ಹೋದ್ಲು. ಆ ದಿಲ್ಲಿಗೆ ಹೋದ್ಮೇಲೆ, ಅದು ದಿಲ್ಲಿ, ಅದು ಮಾನವೀಯ ಚಿಕ್ಲಪರಿವಿಯ, ಅಡ್ರೆಸ್ ಬೇರೆ ಗೊತ್ತಿಲ್ಲ, ಫೋಟೋ ಒಂದೇ ಆದ, ಪೇಪರ್ದಾಗ ಅದು ಫೋಟೋ ತಗೊಂಡು ಹೋಗ್ಯದ ಮುದುಕಿ. ಎಲ್ಲ ಕಡೆಗೆ ಹೋಗ್ತಾಳೆ. ಒಂದಿನ ಆ ಮನೆ ವಿಳಾಸ ಗೊತ್ತಾಗ್ಬಿಡ್ತದೆ. ಗೇಟ್ ತರ್ಕಂಡು ಹಿಂಗ್ ಹೋಗ್ಬೇಕು ಅಂತಾನೆ ಈ ಪಲ್ಲಂಗದ ಮೇಲೆ, ದೊಡ್ಡ ಮನೆ ಕಟ್ಟಿಸಿರ್ತಾನ ರಾಮು ಅಧಿಕಾರಿ, ಆ ಪಲ್ಲಂಗದ ಮೇಲೆ ಕುಂತಿರ್ತಾನೆ ಈತ ರಾಮು. ಅಲ್ಲಿ ಗೇಟ್ನಾಗ ನೋಡಿದ ತಕ್ಷಣನೇ, ಯಪ್ಪ ಮತ್ತೆ ಇದು ಮುದುಕಿ ಬಂತಲ್ಲ ಹಾಳಾದದ್ದು. ಗೇಟ್ ಕೀಪರ್ಗೆ ಹೇಳ್ತಾನೆ, ಆ ಮುದುಕಿನ ಕುತ್ತಿಗಿಡಿದ ಹೊರಗೆ ಹಾಕಂತಾನೆ ಗೇಟ್ ಕೀಪರ್ಗೆ. ಅವಾಗ ಆ ಮುದುಕಿ ಅಂತದಂತೆ, ಯಪ್ಪ ದಯಮಾಡಿ ಕುತ್ತಿಗೆಯಿಂದ ನನ್ನನ್ನ ದಬ್ಬಬೇಡ ಮಗನೇ, ಏನೋ ಅಡ್ರೆಸ್ ತಪ್ಪಾಗಿ ಬಂದೀನೋ ತಮ್ಮ, ಅಡ್ರೆಸ್ ತಪ್ಪಾಗಿ ಬಂದೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಇದು ನನ್ನ ಮಗನ ಮನೆ ಅಲ್ಲ, ಯಾರೋ ಮನೆಗೆ ಬಂದ ಸಲುವಾಗಿ ನನಗೆ ಕುತ್ತಿಗಿಡಿದು ದಬ್ಬಕತ್ತೀರಿ ಅಂತ ಆ ಮುದುಕಿ ಅಂತದೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಯಥಾ ರೀತಿ ಮತ್ತೆ ಬೆಂಗಳೂರಿಗೆ ಬಂತ ಆ ಮುದುಕಿ. ಒಂದಿನ ನೋಡಿ, ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರಾಗಿತ್ತು. ಪ್ರಧಾನ ಸಮಾರಂಭಕ್ಕೆ ಬಂದಿದ್ದ ರಾಮು, ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ, ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡ. ಇನ್ನೇನೋ ಎಷ್ಟಾದ್ರೂ ಕೂಡ ಒಮ್ಮೊಮ್ಮೆ ಮನಸ್ಸು, ಎಂತ ತಂತ್ರಜ್ಞಾನ ಇದ್ರೂ ಕೂಡ ಮಾನವೀಯತೆ ಕಡಿಮೆ ಆದಂತ ಈ ದಿನಮಾನಗಳಲ್ಲಿ ಕೂಡ ಅವನಂತ ಹೃದಯದಲ್ಲಿ ಒಂದಿಟ್ಟು ಮಾನವೀಯತೆ ಬಂದಿರಬೇಕು. ಇಲ್ಲಿ ತಕ ಬಂದೀನಿ, ನಮ್ಮಮ್ಮ ದಿಲ್ಲಿಗೆ ಬಂದಿತ್ತು, ನನ್ನ ನೋಡ್ಬೇಕಂತ ಬಂದಿತ್ತು,
ಈ ಮುದುಕಿ ಮತ್ತೆ ಬಂತು, ದಬ್ಬ್ರಿ ಅಂತೇಳಿ ನಾನೇ ದಬ್ಬಿಸಿದೆ. ಪಾಪ ಈಗ ಬೆಂಗಳೂರಿಗೆ ಬಂದೀನಿ, ನಮ್ಮಮ್ಮ ಹೆಂಗಾಳ ಹೆಂಗಿಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡು ಬರ್ಬೇಕು ಅಂತ ಬೆಂಗಳೂರಿನಲ್ಲಿರುವಂತ ಹಲಸೂರಿನ ಹತ್ರ ಇರ್ತಕ್ಕಂಥ ಅವ್ರ ಮನೆ ಹತ್ರ ಬರ್ತಾನೆ ಕಾರ್ ತಗೊಂಡು ರಾಮ. ಆಗ ಕಾರ್ ಬಂದು ನಿಂತ ತಕ್ಷಣನೇ ಓಣೆಗಿರ್ತಕ್ಕಂಥ ಎಲ್ಲ ಜನ ಬರ್ತಾರ. ಏನ್ ರಾಮು ಬರೋದು ಬಂದಿ ಒಂದು 4 ದಿನ ಮೊದ್ಲೇ ಬರ್ಬೇಕಾಗಿತ್ತು ಹುಚ್ಚ. ನಿಮ್ಮಮ್ಮ ರಾಮು 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 ಅನ್ಕಂತ ಸತ್ತೇ ಬಿಟ್ಲಲ್ಲೇ ತಮ್ಮ. ಆದ್ರೆ ನಿಮ್ಮಮ್ಮ ಸಾಯೋ ಮುಂದ ಒಂದು ಕವರ್ ಕೊಟ್ಟಾಳ, ಒಂದು ಪೇಪರ್ದಾಗ ಏನೋ ಬರೆದು ಕವರ್ನಾಗ ಇಟ್ಟು ಅದಕ್ಕೆ ಅಂಟಚ್ಚಿ ಕೊಟ್ಟಾಳ. ಯಾವಾಗೇ ನನ್ನ ಮಗ ಬಂದ್ರೆ ಈ ಕವರ್ ಕೊಡ ಅಂದಾಳ. ಈ ಕವರ್ನಾಗ ಏನು ಬರೆದಾಳ ನಾವು ಓದೋ ರಾಮು ಅಂತ ಕವರ್ ಕೊಡ್ತಾರೆ. ಕಾರ್ನ ಕುಂತು ರಾಮು ಕವರ್ ಅನ್ನ ಓಪನ್ ಮಾಡ್ತಾನೆ. ಮಗನೇ ಕ್ಷಮಿಸಿ ಬಿಡು, ನನಗೆ ನೀನಿಲ್ಲದೆ ಪ್ರಪಂಚವೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನ ಎದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಜೈಲಿಗೆ ಹೋದೆ, ಅತ್ಯತ್ತರ ಬೆಳೆದೆ, ಪ್ರಶಸ್ತಿ ತಗೊಂಡೆ, ಮದುವೆಯಾದೆ. ಇಲ್ಲಿ ಮಾತ್ರ ನಾನು ದಿನನಿತ್ಯವೂ ನಿನ್ನ ನೆನಪಿನಲ್ಲೇ ಬದುಕಿದೆ ಕಣೋ. ಆ ಪತ್ರದಲ್ಲಿ ಬರೋದು ಮುದುಕಿ. ಕಡೆಗೊಮ್ಮೆ ನಿನ್ನ ವೈಭವ, ನಿನ್ನ ಸಂಸಾರ ಕಣ್ತುಂಬ ನೋಡಬೇಕೆಂದು ನಾನು ದಿಲ್ಲಿಗೆ ಬಂದೆ. ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ವಾರಗಟ್ಲೆ ಅಲಿದು ನಿನ್ನ ಮನೆ ಹುಡುಕಿದೆ. ನನಗೆ ದೊಡ್ಡ ಸಾಹಸ ಆಯಿತು ಮಗನೇ, ಆದರೂ ನೀ ನನಗೆ ವರದಬ್ಬಿಸಿದೆ. ಒಂದು ಸತ್ಯ ಹೇಳ್ತೀನಿ ಕೇಳು ಮಗ, ಒಂದು ಸತ್ಯ ಹೇಳ್ತೀನಿ ಕೇಳು ಮಗ. ನೀ 1ನೇ ಕ್ಲಾಸ್ನಲ್ಲಿ ಇದ್ದಾಗ ನಿಂಗೆ ಎಕ್ಸಿಡೆಂಟ್ ಆಗಿತ್ತು, ನಿನ್ನ ಒಂದು ಕಣ್ಣು ಹೋಗಿತ್ತು, ನನ್ನ ಕಣ್ಣು ತೆಗೆದು ನಿನಗಾಕಿಸಿದೆ. ಸಾಯುವವರೆಗೂ ಈ ವಿಷಯ ನಿನಗೆ ಹೇಳಬಾರದು ಅಂತ ಸುಮ್ಮನಿದ್ದೆ ಮಗನೇ. ನನಗೆ ಒಂದೇ ಒಂದು ಆಸೆ, ಈಗಲಾದರೂ ಒಮ್ಮೆ ಅಮ್ಮ ಅಂದ್ಬಿಡಲೆ ಮಗ, ಅಮ್ಮ ಅಂದ್ಬಿಡಲೆ ಮಗ ಅಂತ ಆ ಪತ್ರ ಬರ್ದಿದ್ಲಂತೆ. ಅವಾಗ ಹಬ್ಬಬ್ರಿಸಿ ಹೇಳ್ತಾನೆ ಅಂತೆ ರಾಮು. ಸತ್ತಾಗ ಶತ್ರು ಕೂಡ ಅಳ್ತಾನೆ. ಎತ್ತವರ ಕಣ್ಣುಗಳು ಅಪ್ಪಿತಪ್ಪಿ ತೇವಗೊಳಿಸಬಾರದು. ಯಾರ ಮನೆಗೆ ತಂದೆ ತಾಯಿ ಹೇಳ್ತಾರೆ ಅದು ಮನೆಯಲ್ಲ, ಅದು ಸುಡುಗಾಡು. ಬಹಳ ಗಂಭೀರವಾದ ಮಾತುಗಳು. ಅಂತ ರಾಮನಂತ ಮಕ್ಕಳು ಚಿಕ್ಕಲ ಪರಿವೆಗಲ್ಲ, ನಮ್ಮ ಮಾನವಿಗಲ್ಲ, ನಮ್ಮ ದೇಶದಲ್ಲಿ ಕೂಡ ಇರಬಾರದು. ಅಂತ ರಾಮನಂತ ಯುವಕರು ಹುಟ್ಟಬಾರದು ಅನ್ನೋದು ಈ ಮಾತಿನ ಅರ್ಥ ನಂದು. ಇನ್ನೊಬ್ಬ ಹುಡುಗಿ, ತಂದೆ ಇದ್ದಾನೆ, ತಾಯಿ ಇಲ್ಲ. ಅಪ್ಪ ನಮ್ ಕಾಲೇಜ್ನಾಗೆ ಎಲ್ಲರೂ ಸ್ಕೂಟಿ ತಗೊಂಡ್ಬರ್ತಾರೆ, ನನಗೊಂದು ಸ್ಕೂಟಿ ಕೊಡಿಸು. ರೈತ ಅವನು. ಆಯ್ತಮ್ಮ ಕೊಡಿಸ್ತೀನಿ. ಅಪ್ಪ ನಮ್ ಕಾಲೇಜ್ನಲ್ಲಿ ಎಲ್ಲರೂ ಲ್ಯಾಪ್ಟಾಪ್ ತಗೊಂಡ್ಬರ್ತಾರೆ, ನನಗೊಂದು ಲ್ಯಾಪ್ಟಾಪ್ ಕೊಡಿಸು. ಆಯ್ತಮ್ಮ ಕೊಡಿಸ್ತೀನಿ ಅಂದ ಅವನು. ಎಲ್ಲರೂ ನಮ್ ಕಾಲೇಜ್ನಲ್ಲಿ ಮೊಬೈಲ್ ತರ್ತಾರೆ, ನನಗೊಂದು ಮೊಬೈಲ್ ಕೊಡಿಸು ಅಂತ ಕೇಳಿದ್ಲು. ಆಯ್ತಮ್ಮ ಕೊಡಿಸ್ತೀನಿ ಅಂದ. ಏನಪ್ಪ ಯಾವಾಗ ನೋಡಿದ್ರು ಬರೇ ಕೊಡಿಸ್ತೀನಿ ಅಂತಿದಿ, ಮತ್ತೆ ನೀ ಯಾವಾಗ ಕೊಡಿಸ್ತೀನಮ್ಮ. ಈಗೇನಾಯ್ತು, ಈ ವರ್ಷ ಮಳೆ ಚೆನ್ನಾಗಿದೆ, ಭತ್ತ ಚೆನ್ನಾಗಿ ಬೆಳೆದದೆ, ಈ ಸಲ ಬೆಳೆ ಬಂದ್ರೆ ನಿನಗೆ ಕೊಡಿಸ್ತೀನಿ ಅಂದ. ಒಂದಿನ ಕುರ್ಚಿ ಮೇಲೆ ಕುಂತಿದ್ದ, ಟೇಬಲ್ ಡ್ರಾ ಇತ್ತು, ಹಿಂಗ್ ತೆಗದು ಹಿಂಗ್ ಮುಚ್ಚ ಹೊತ್ತಿಗೆ ಮಗಳು ಬಂದ್ಲು. ಅಪ್ಪ ಏನ ಮುಚ್ಚಕತ್ತಿದಲ್ಲ ಅಂದ್ಲು. ಇಲ್ಲಮ್ಮ ಸುಮ್ನೆ ಅದೇನಲ್ಲ ಅಂತ ಮುಚ್ಚಿಬಿಟ್ಟ. ಸರಿ, ಈ ವರ್ಷ ಏನು ಮಳೆ ಬಂದದೆ, ಚೆನ್ನಾಗಿ ಬೆಳೀತದೆ, ಕೊಡಿಸ್ಬೇಕಂತ ಏನು ಐಡಿಯಾ ಮಾಡಿದ್ನಲ್ಲ. ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ಬೆಳೆದದೆ, ಇನ್ನೇನೋ ಭತ್ತ ಕೈಗೆ ಬರ್ತದ ಅನ್ನೋ ಸಂದರ್ಭದಲ್ಲಿನೇ ಒಂದು ದೊಡ್ಡ ಮಳೆ ಬಂದು, ಬಿರುಗಾಳಿ ಬಂದು ಭತ್ತ ನೆಲಕ್ಕೆ ಬಿತ್ತು. ಆತನ ಬದುಕೇ ನೆಲಕ್ಕೆ ಬಿತ್ತು. ಮನೆಗೆ ಹೋಗ್ತಾನೆ, ಅಪ್ಪ ಲ್ಯಾಪ್ಟಾಪ್ ಯಾವಾಗ ಕೊಡಿಸ್ತಿ, ಕಂಪ್ಯೂಟರ್ ಯಾವಾಗ ಕೊಡಿಸ್ತಿ, ನನಗೆ ಸ್ಕೂಟಿ ಯಾವಾಗ ಕೊಡಿಸ್ತಿ, ಮೊಬೈಲ್ ಯಾವಾಗ ಕೊಡಿಸ್ತಿ ಅಂತ ಕೇಳ್ತಾಳೆ. ನೋಡಮ್ಮ, ಅಲ್ಲಿ ಹೊಲದಲ್ಲಿ ಹಿಂಗ ಆಗ್ಯದ, ಗದ್ದೆಗ ಬೆಳೆ ಇಲ್ಲ, ಸ್ವಲ್ಪ ತಾಳಮ್ಮ. ನಮ್ಮಮ್ಮ ಇದ್ರೆ ಹಿಂಗ ಆತತ್ತ, ತಾಯಿ ಮುಂದೆ ಹೇಳಿ ನಾ ತಗೊಂತಿದ್ದೆ, ನೀನ್ ಅಪ್ಪ ಇದೀಯಾ? ಇಲ್ಲಮ್ಮ, ತಾಯಿಯ ಕೊರತೆ ನಿನ್ ಕಾಡಬಾರದಂತ ತಿಳ್ಕೊಂಡೆ ನಾನು ಕೊಡಿಸ್ತೀನಿ ಅಂತ ಅನ್ಕೊಂಡೆ. ಭಗವಂತ ಕೂಡ ನನ್ನ ಮೇಲೆ ಕರುಣೆ ತೋರ್ಲಿಲ್ಲ. ಆದ್ರೂ ನೀ ಹಠ ಮಾಡ್ತೀಯ ಮಗಳೇ, ನಾಳೆ ಗ್ಯಾರಂಟಿ ಕೊಡಿಸ್ತೀನಿ ಅಂದ. ಆ ಕಡೆ ಪಕ್ಕದ ರೂಮ್ನಾಗ ಹೋಗಿ ಒಂದು ಪತ್ರ ಬರಿತಾನೆ, ಡೆತ್ ನೋಟು ತಾನೇ. ಮಗಳೇ, ನಿನಗೆ ಲ್ಯಾಪ್ಟಾಪ್ ಕೊಡ್ಸಕ್ ಆಗ್ಲಿಲ್ಲ, ನಿನಗೆ ಮೊಬೈಲ್ ಕೊಡ್ಸಕ್ ಆಗ್ಲಿಲ್ಲ,
ನಿನಗೆ ಸ್ಕೂಟಿ ಕೊಡ್ಸಕ್ ಆಗ್ಲಿಲ್ಲ. ಎಂತವ್ರ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ಯಾ ಅನ್ನುವಂತ ಬೇಜಾರು ನಿನಗಿದೆ, ನನಗೆ ಗೊತ್ತಿದೆ. ಮೊದಲೇ ತಾಯಿ ಸತ್ತ ಮಗಳು ನೀನು, ಆದ್ರೂ ನಿನ್ನ ಬೇಡಿಕೆಯನ್ನ ಪೂರೈಸಕ್ ಆಗ್ತಾ ಇಲ್ಲ. ಒಂದು ಮಾತು ಹೇಳ್ತೀನಿ ಮಗಳೇ, ಕೇಳು. ನೀನು ಅವತ್ತು ನನ್ನ ರೂಮ್ನಲ್ಲಿ ಟೇಬಲ್ ಕೆಳಗಡೆ ಏನೋ ಮುಚ್ಚುವಾಗ ಬಂದ್ಯಲ್ಲ, ಅಲ್ಲಿ ಏನಿಲ್ಲ, ನಾನು ಇನ್ಸೂರೆನ್ಸ್ ಮಾಡಿಸೀನಿ, ನಾ ಸತ್ತು ರೊಕ್ಕ ಬರ್ತವೆ, ಅದ್ರಾಗ ಮೊಬೈಲ್ ತಗೋ, ಅದ್ರಾಗ ಲ್ಯಾಪ್ಟಾಪ್ ತಗೋ, ಅದ್ರಾಗ ಸ್ಕೂಟರ್ ತಗೋ ಅಂತ ಬರ್ದಿದಂತೆ. ಅಂತ ಸುಜಾತನಂತ ಮಕ್ಕಳು ಈ ಭೂಮಿ ಮ್ಯಾಗ ಹುಟ್ಟಬಾರದು. ಯಾಕೆಂದ್ರೆ ಕುಟುಂಬದ ಬೇಡಿಕೆಯನ್ನ, ಕುಟುಂಬದ ಆದಾಯವನ್ನ ನೋಡಿಕೊಂಡು ನಾವು ಡಿಮಾಂಡ್ಸ್ ಅನ್ನ ಇಡಬೇಕು ವಿನಃ ಮಲ್ಲಿ ಮಾಡ್ತಾಳಂತ ಎಲ್ಲಿ ಮಾಡಿದ್ರೆ ಯಾವಕಿನ ಕಾಲಾಗ ಪಿಲ್ಲಿ ಕಳ್ಕೊಂಡು ಹೋಗಿದ್ಲಂತ. ಈಗ ಹೇಳಿದ್ರಲ್ಲ ಸರ್, ಫ್ರಿಡ್ಜ್ ತರೋ ಉದ್ದೇಶ ಪಕ್ಕದ ಮನೆಯಾಗ ತಂದಾರಂತೆ ನಾವು ತರ್ತೀವಿ ಅಂದ್ರೆ ಹೋಲಿಕೆ ಜೀವನ ಬಹಳ ಅಪಾಯಕಾರಿ ಇದೆ. ಹೋಲಿಕೆ ಜೀವನ ಬಹಳ ಅಪಾಯಕಾರಿ ಇದೆ. ಯುವಕರಂದ್ರು ಯಾರು ಅನ್ನುವಂತ ಮಾತನ್ನ, ನನಗೆ ಅರ್ಧ ಗಂಟೆ ಟೈಮು, ಅರ್ಧ ಗಂಟೆನಲ್ಲಿ ನಾನು ಮಾತನ್ನ ಮುಗಿಸ್ತೀನಿ. ಕೈಯಲ್ಲಿ ಮೊಬೈಲು, ಕಣ್ಣಿನಲ್ಲಿ ಕನಸುಗಳು ಹೊತ್ತು ಜಗತ್ತನ್ನೇ ಬೆರಳ ತುದಿಗೆ ತಂದ ಯುವಕನೇ ಕೇಳು. ಆನ್ಲೈನ್ ಒಲಮೆಯಲ್ಲಿ ಆತ್ಮವನ್ನೇ ಮರೆಯಬೇಡ. ಲೈಕು ಕಮೆಂಟುಗಳ ಬೆನ್ನು ಬಿದ್ದು ಬದುಕು ಕಳೆದುಕೊಳ್ಳಬೇಡ. ರೀಲ್ಸ್ಗಳ ಮಾಯೆಯಲ್ಲಿ ರಿಯಲ್ ಬದುಕು ಮರೆಯಬೇಡ. ವರ್ಚುವಲ್ ಲೋಕದಲ್ಲಿ ಮುಳುಗಿ ಹೋಗಿರುವೆಯಲ್ಲ, ಎತ್ತವರ ಕಣ್ಣೀರು ಹರಿಯದ ಜ್ಞಾನ ಬೇಕು. ಕಷ್ಟಪಟ್ಟು ದುಡಿಯದ ದಾರಿ ಬಿಡಬೇಡ. ತಂತ್ರಜ್ಞಾನದ ಅರಿವಿರಲಿ, ಮಾನವೀಯತೆಯ ಮರೆಯದಿರು ಮಗನೇ. ಸಾಧನೆಯ ಶಿಖರವೇರಲು ಶಿಸ್ತಿನ ನಡೆ ಇರಲಿ. ನಾಲಿಗೆ ಮೇಲೆ ಹಿಡಿತವಿರದಿದ್ದರೆ, ಮನಸ್ಸು ನಿರ್ಮಲವಾಗಿರದಿದ್ದರೆ, ಸಂಬಂಧಗಳನ್ನ ಗೌರವಿಸದಿದ್ದರೆ, ಕಾಯಕ ಮಾಡದೆ ಕಾಯ ಬೆಳೆಸಿದರೆ, ಕೋಪದ ಹುಚ್ಚು ಕಡಿಮೆಯಾಗದಿದ್ದರೆ, ಅಹಂಕಾರ ಅಳಿಯದಿದ್ದರೆ ನೀ ಮಾನವ ಎನಿಸಲು ಸಾಧ್ಯವಿಲ್ಲ ಮಗನೇ. ಯುವಕನೇ, ಎಚ್ಚರಾಗು. ಉತ್ತಮ ಸಮಾಜದಲ್ಲಿ ಮೊದಲು ನೀನು ಉತ್ತಮನಾಗುವಂತ. ಬಹಳ ಜನ ನಾವೇನು ಜಗತ್ತು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಅವ ಸರಿ ಇಲ್ಲ, ಇವ ಸರಿ ಇಲ್ಲ ಅನ್ನೋದ್ರಾಗೆ ಜೀವನ ಹೋಗ್ಯದ. ಲೋಕದ ಡೊಂಕು ನೀವೇ ಕೆತ್ತಿದ್ದುವರೆಯ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಮಂದಿ ಗಂಗಳದಾಗ ಏನ್ ಬಿದ್ದದಂತ ನೋಡಕ್ಕೆ ಹೋಗ್ತೀವಿ ನಾವು. ಆ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗ ಉತ್ತಮ ಸಮಾಜದಲ್ಲಿ ಬದಲಾವಣೆ ಬಯಸುವವನು ಮೊದಲು ಬದಲಾಗಬೇಕು. ಬದಲಾವಣೆ ಬಯಸುವವನು ನಾನು ಬದಲಾಗಬೇಕು, ನನ್ನ ಹೆಂಡತಿ ಬದಲಾಗಬೇಕು, ನನ್ನ ಮನೆ ಬದಲಾಗಬೇಕು. ತಾನು ಆಚರಿಸಲಾಗದ ವಿಷಯಗಳನ್ನ ಇನ್ನೊಬ್ಬರಿಗೆ ಆಚರಿಸಿ ಎಂದು ಹೇಳುವವನೊಬ್ಬ ಅವಿವೇಕಿ ಅಂತಾನೆ ಸಾಕ್ರೆಟೀಸ್. ಮಾದಾರ ಚೆನ್ನಯ್ಯ ಹೇಳ್ತಾರೆ, ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲವಲೇಸು ತಾಕವಿಲ್ಲ, ನುಡಿಲೇಸು ನಡೆಯದ ಮಾವಾದಲ್ಲಿ ಅದು ಬಿಡುಗಡೆ ಇಲ್ಲದ ಒಲೆ. ಇಂತಿ ಉಭಯವ ತಿಳಿದರಿಯಬೇಕು, ನಿಜಾತ್ಮನರಿ ರಾಮ, ನಿಜಾತ್ಮನರಿ ರಾಮ. ನಡೆ ನುಡಿ ಸಿದ್ಧಾಂತವಾಗ್ಬೇಕಂತೆ. ಇಲ್ಲಿ ನೋಡಿ, ಮಾತೆತ್ತಿದ್ರೆ ರಾಜಶೇಖರ್ ಡಾಕ್ಟರ್ ಏನಂದ್ರು, ನಿಮ್ಗೆ ಅರ್ಥ ಆಗಲ್ಲ ಅಂದ್ರ ಗೂಗಲ್ ನೋಡ್ಬೇಡ್ರಿ, ಬೇಕಾರೆ ನಿಮ್ ತಂದೆ ತಾಯಿ ಕೇಳ್ರಿ ಅಂತಾರ ಅವ್ರು. ನಿಮ್ ಮನೆಗೆ ಹಿರಿಯರಿಗೆ ಕೇಳ್ರಿ ಅಂತ ಇದ್ರಲ್ಲ ಮನೆಗೆ, ಅವರೇ ಹೇಳಿದ್ರು ಮೊದ್ಲ ವೃದ್ಧಾಶ್ರಮ ಜಾಸ್ತಿ ಆಗ್ಯಾವ ಅಂತ ಹೇಳಿ. ಮತ್ತೆ ಬರ್ತಾ ಈ ಮಾತನ್ನ ಹೇಳಿದ್ರು, ಇದ್ದೋರನ್ನ ಕೇಳ್ರಿ ಅಂತ ಪಾಪ ಹೇಳಿರ್ಬೋದು ಅವ್ರು. ಒಂದು ಮಾತಮ್ಮ, ರಾಯಚೂರು ರೈಲ್ವೆ ಸ್ಟೇಷನ್ ನಲ್ಲಿ ಒಬ್ಬ ಮಗ, ಅಮ್ಮ ಇಲ್ಲಿ ಕೂಡು, ತಮ್ಮ ಬಂದೇನು ಕರ್ಕೊಂಡು ಹೋತಾನ ಅಂತ. ರೈಲ್ವೆ ಹೋಗವೆಲ್ಲ ಹೋದು, ಬರೋವೆಲ್ಲ ಬರೋದು, ಯಾರ ಅಮ್ಮ ಅಣ್ಣ ಬರಲ್ಲ, ಚಣ್ಣ ಬರಲ್ಲ. ಇವ ಅಲ್ಲೊಬ್ಬದು ಚಾದ ಅಂಗಡಿ ಇತ್ತು. ಚಾದ ಅಂಗಡಿ ಅವನು ಏನ್ ಮಾಡಿದ, ಈ ಮುದುಕಿ ಇಲ್ಲೇ ಕುಂತದ, ಪಾಪ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ, ಒಂದಿಷ್ಟು ವಿಚಾರ ಮಾಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಅವ ಚಾದ ಅಂಗಡಿ ಅವನು, ಪಾಪ ಮಾನವೀಯತೆ ಇದ್ದಂತ ವ್ಯಕ್ತಿಗಳು, ಒಂದು ನೀರು, ಸ್ವಲ್ಪ ಕಪ್ಪಿನಾಗ ಚಾ, ಒಂದು ಬ್ರೆಡ್ ಇದು ಕೊಟ್ಟು ಮುದುಕಿ. ಆ ಮುದುಕಿ ಎಲ್ಲ ಚಾ ಬ್ರೆಡ್ ಎಲ್ಲಾ ಕುಡಿದ ಮ್ಯಾಕ ಅಜ್ಜಿ ಎಲ್ಲಿ ಹೋಗ್ಬೇಕಂದ, ಏನಿಲ್ಲ ಮಗನೇ, ದೊಡ್ಡ ಮಗ ಬಂದು ಕೂಡ್ಸ್ಯಾನ, ಸಣ್ಣ ಮಗ ಬಂದು ಕರ್ಕೊಂಡು ಹೋತ್ನಂತಾನ. ಸಣ್ಣ ಮಗನ ಬಂದಿಲ್ಲ, ದೊಡ್ಡ ಮಗನ ಬಂದಿಲ್ಲ. ಯಪ್ಪ ಯಾರು ಬರಲ್ಲ ಅಂದ್ರ ಪೇಪರ್ದಾಗ ಇದು ಅಡ್ರೆಸ್ ಆದ ನೋಡಪ್ಪ ಮಗನೇ, ಈ ಅಡ್ರೆಸ್ಗೆ ಮುಟ್ಟಿಸ್ಬಿಡು, ನಿನಗೆ ಪುಣ್ಯ ಬರ್ತದ ಅಂತ ಆ ಮುದುಕಿ. ಆ ಪೇಪರ್ ತೆಗೆದು ನೋಡ್ತಾರ್ರಿ, ಈ ಮುದುಕಿಯನ್ನ ದಯಮಾಡಿ ವೃದ್ಧಾಶ್ರಮ ಕಳಿಸ್ರಿ ಅಂತ ಬರ್ದಿದ್ರು ಅದ್ರಾಗ. ಆ ಮುದುಕಿ ವೃದ್ಧಾಶ್ರಮಕ್ಕೆ ಹೋಯ್ತದು. ಆಯ್ತು, ಇನ್ನೇನೋ 4-6 ದಿನದಾಗ ತಾಯಿ ಸಾಯವಂತ ವಯಸ್ಸಾಗಿದೆ, ಮಕ್ಕಳನ್ನಿಬ್ಬರು ನೋಡ್ಬೇಕು ಅಂತ ವೃದ್ಧಾಶ್ರಮದ ಮುಖ್ಯಸ್ಥರಿಗೆ ವಿನಂತಿ ಮಾಡ್ತಾಳೆ, ನಮ್ಮಿಬ್ಬರು ಮಕ್ಕಳು ಕರೆಸ್ರಿ ಅಂತ. ಇಬ್ಬರು ಮಕ್ಕಳು ಬರ್ತಾರೆ, ನಿಲ್ತಾರೆ, ಬಂದು ಅಮ್ಮ ಯಾಕೆ ನಮ್ಮನ್ನ ಕರೆ ಕೇಳಿದೆ? ಏನಿಲ್ಲಪ್ಪ, ಈ ವೃದ್ಧಾಶ್ರಮದಲ್ಲಿ
ನಂದೊಂದು ಎರಡು ಬೇಡಿಕೆ ಅವ, ಎರಡು ಡಿಮಾಂಡ್ಸ್ ಅದಾವ, ಎರಡು ಆಸೆಗಳವ, ಎರಡು ಕನಸುಗಳದಾವ. ಈಡೇರಿಸ್ಬಿಡು ಮಗನೇ. ನೀವ್ ಹೆಂಗ ಆರ್ಥಿಕವಾಗಿ ಬಹಳ ಶ್ರೀಮಂತರಿದ್ದೀರಿ, ಅನುಕೂಲ ಇದ್ದೀರಿ, ಏನಮ್ಮ ಹೇಳು. ಇಲ್ಲಿ ಸೊಳ್ಳೆ ಬಹಳದವ, ವೃದ್ಧಾಶ್ರಮದಾಗ ಒಂದು ಫ್ಯಾನ್ ಕೂಡಿಸ್ರು, ಎಲ್ಲರಿಗೂ ಅನುಕೂಲ ಆಗ್ತದ ನಮ್ಗ. ಲೇತಮ್ಮ ಇಲ್ಲಿ ನೀರ್ ಚೆನ್ನಾಗಿಲ್ಲ, ನೀವೆಲ್ಲ ಅನುಕೂಲಸ್ಥರಿದ್ದೀರಿ, ಒಂದು ಫಿಲ್ಟರ್ ವಾಟರ್ ಸೌಲಭ್ಯ ಕೊಡಿಸ್ರಿ ನನಗೆ. ಅವಾಗ ಇವರಿಬ್ಬರು ಮಕ್ಕಳು ಅಂತಾರಂತೆ, ಏ ಅಮ್ಮ ಎಂತ ಹುಚ್ಚಿದೆ ನೀನು, ಇವತ್ತ ಮನೆಗ ಇನ್ನ ಒಂದು 4 ದಿನಕ್ಕೆ ಕುಡಿಗೋಗ ವಯಸ್ಸಾಗಿದೆ, ಇಂಥವೆಲ್ಲ ಬೇಡಿಕೆ ನೀನ್ ಯಾಕೆ ಅಪೇಕ್ಷೆ ಪಡ್ತಿ? ಅವಾಗ ಮುದುಕಿ ಅಂತದಂತ ಕೇಳ್ರಿ, ಏನಿಲ್ಲ ಮಗನೇ, ನನ್ನನ್ನು ಹೇಗೆ ನೀನು ವೃದ್ಧಾಶ್ರಮ ಕಳಿಸಿರಿ, ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮ ಕಳಿಸಿದ್ರೆ ಮಗ ಒಳ್ಳೆ ಗಾಳಿ ತಗೊಲಿ, ಮಗ ಒಳ್ಳೆ ನೀರು ಕುಡ್ಲಿ, ಇದು ತಾಯಿ ಹೃದಯ ಕಂಡ್ರೆ. ಇದನ್ನ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಇಲ್ಲೊಂದು ಊರಿಗೆ ಹೋಗಿದ್ದೆ, ಕಾರ್ಯಕ್ರಮ ಲೇಟ್ ಇತ್ತು, ಕಟ್ಟಿ ಮೇಲೆ ಇಬ್ಬರು ಕುಂತಿದ್ರು, ವಯಸ್ಸಾದ ಮುದುಕರು. ಅವ್ರಿಗೆ ಹೋಗಿ ಕೇಳಿದೆ, ಸ್ವಲ್ಪ ನೀರು ಕೊಡ್ರಿ ಕುಡಿಯಕಂದ. ನೀರು ಕೊಟ್ರು, ಆ ನೀರಿನ ಋಣ ತೀರಿಸ್ಬೇಕಲ್ಲ. ಏನಾದರೂ ಮಾಡುತ್ತಿರು ತಮ್ಮ, ಏನಾದರೂ ಮಾಡುತ್ತಿರು ಯುವಕನೇ, ಈ ಮಣ್ಣಿನ ಋಣವನ್ನು ಕಳೆಯಲು ಏನಾದರೂ ಮಾಡುತ್ತಿರು, ಸುಮ್ಮನೆ ಮಣ್ಣಿಗೆ ಭಾರವಾಗಿ ಯಾಕೆ ಸಾಹಿತ್ಯ ಅಂತಾನೆ ಗೋಪಾಲಕೃಷ್ಣ ಅಡಿಗ. ಒಂದಿಷ್ಟು ಋಣವನ್ನ ತೀರಿಸ್ಬೇಕು. ಅಲ್ಲಿ ನೀರು ಕೊಟ್ಟ ತಕ್ಷಣ ಕುಡಿದೆ, ಮತ್ತೆ ಒಂದೆರಡು ಮಾತಾಡ್ಬೇಕಲ್ಲ. ಇತ್ತೀಚೆಗೆ ನಮ್ಮ ಅಪ್ಪ ಹೇಳಿದ್ದ, ನಿನ್ನ ಕಾಲಕ್ಕ ಮಳೆಗಾಲಕ್ಕಷ್ಟೇ ಬರಗಾಲ ಬರೋದಲ್ಲೇ ಒಳ್ಳೆ ಮಾತಿಗೂ ಬರಗಾಲ ಬರ್ತವೆ ಅಂತಿದ್ದ. ಒಳ್ಳೆ ಮಾತಾಡಾರ ಇಲ್ಲ ಈಗ. ಅವ್ರಿಗೆ ಕೇಳಿದೆ, ನಿಮ್ಗೆ ಎಷ್ಟು ಮಂದಿ ಮಕ್ಕಳ್ರಿ ಅಂತ ಕೇಳಿದೆ. ಅವಾಗ ಅವರು 3 ಅಂದ್ರು. ಅವ್ರು ಯಾವಂತ ಕೇಳಲ್ಲ, ಲಿಂಗ ತಾರತಮ್ಯ ಮಾಡಬಾರ್ದಲ್ಲ, ಕೇಳಲ್ಲ ಯಾವ ಅಂತ. ಅವನೇ ಹೇಳಿದ 3 ಗಣಮಕ್ಳು ಅಂತ. ಅವನು ಏನ್ ಮಾಡ್ತಾರಂತ ನಾನು ಇಷ್ಟೇ ಕೇಳಿನಿ. ಒಬ್ಬವ ಹೇಳಿದ್ರಲ್ಲ, ಈಗ ಡಾಕ್ಟರ್ ಇದ್ದಾನೆ, ಅಮೇರಿಕದಾಗ ಇರ್ತಾನೆ, ಇನ್ನೊಬ್ಬತ ಇಂಜಿನಿಯರ್ ಇದ್ದಾನೆ, ಬೆಂಗಳೂರಿನಾಗಿರ್ತಾನೆ, ಸುಮ್ಮನೆ ಆಗ್ಬಿಟ್ಟ. ಮತ್ತೆ 3ನೇ ಮಗ ಏನ್ ಮಾಡ್ತಾನ್ರಿ? ಮತ್ತೆ 3ನೇ ಮಗನ ಬಗ್ಗೆ ಯಾಕೋ ಮಾತಾಡವಲ್ರಲ್ಲ ಅಂತ ಕೇಳಿದೆ. ಅವಾಗೆ ಏನ್ ಮಾಡೋದದ ಯಾಳಿಗೆ ಸರ್, ಆ 3ನೇ ಮಗನಿಗೆ ವಿದ್ಯೆ ತೆಲಿಗೆ ಹತ್ತಲಿಲ್ಲ, ಬಹಳ ದಡ್ಡಾಯ್ತು ಕೂಡಿ, ಇಲ್ಲೇ ನಮ್ಮ ಮನೆ ಪಕ್ಕದಾಗೆ ಕಿರಣ್ ಅಂಗಡಿ ಇಟ್ಕೊಂಡು ಕುಂತಾನ ಅಂತ ತುಂಬಾ ಬೇಜಾರ್ನಿಂದ ಹೇಳಿದ. ಬಗಲಾಗ ಹೆಂಡ್ತಿ ಕುಂತಿದ್ದಲ್ಲ, ಓ ಯಾಳಿಗೆ ಸರ್, ನನ್ ಗಂಡನ ಮಾತು ಏನು ಕೇಳ್ತೋ ಯಪ್ಪ, ಅವ ದಡ್ಡಾಗ್ಯಾನ, ಕಿರಣ್ ಅಂಗಡಿ ಇಟ್ಕೊಂಡು ಕುಂತಾನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದ್ರು. ಅವ್ರು ಯಾಕೆ ಈ ಮಾತು ಹೇಳಕತ್ತೀನಿ ಗೊತ್ತಾ? ಚಿಕ್ಕಲ್ಪುರಿಯಲ್ಲಿ ನಿಮ್ ಯಾರು ಮಕ್ಕಳು ಡಾಕ್ಟ್ರು, ಇಂಜಿನಿಯರು, ಲೆಕ್ಚರು, ಲಾಯರು ಆಗ್ಬಾರ್ದು ಅಂತ ನನ್ನ ಮಾತಿನ ಅರ್ಥ ಅಲ್ಲ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನೂ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ಎತ್ತವರಿಗೆ ಊಟ ಕೊಡ್ತಿದ್ರ ಮಕ್ಕಳು. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು. ನಮ್ಮ ಮಕ್ಕಳ ಸೇವೆಯನ್ನು ನಾನು ಅಪೇಕ್ಷೆ ಮಾಡುವುದಾದ್ರೆ, ಇವತ್ತು ಇಲ್ಲಿಂದ ಮಾತಾಡ್ಬೇಕಾದ್ರೆ ತಾಕತ್ತಿದೆ, ದಿಮಾಕಿದೆ. ನನಗೂ 2 ಮಕ್ಕಳದ, ಒಬ್ಬ ಇಂಜಿನಿಯರ್ ಇದ್ದಾನೆ, ಒಬ್ಬ ಡಾಕ್ಟರ್ ಓದ್ತಾ ಇದ್ದಾನೆ. ಈ ಮಾತನ್ನ ಆಡ್ಬೇಕಾದ್ರೆ ನನಗೆ ತಂದೆ ಇಲ್ಲ, 28 ವರ್ಷ ಆಯ್ತು ನಮ್ಮ ಅಪ್ಪ ಸತ್ತು. ನಮ್ಮ ತಾಯಿಗೆ 95 ವರ್ಷ ಇದ್ದವ. ನಮ್ಮ ಮಾನವಿಯಲ್ಲಿ ನಮ್ಮ ಮನೆಯಲ್ಲಿದ್ದಾಳೆ. ಆಕೆಗೆ 100 ವರ್ಷ ಆಗ್ಲಂತ ಗುರುಗಳ ಆಶೀರ್ವಾದ ಕೂಡ ನಾನು ಬಯಸ್ತೀನಿ, ಶತಾಯುಷ್ಯ ಆಗ್ಲಿ ನಮ್ಮ ತಾಯಿ ಅಂತ. ಜೊತೆಗೆ ನನ್ನ ಹೆಂಡತಿಗೆ, ಇವೆಲ್ಲ ಸತ್ಯವಾಗಿ ಹೇಳುವಂತ ಮಾತುಗಳನ್ನು ನೀವು ಅಲ್ಲಿ ಬಂದು ನೋಡಿದ್ರೆ ಹಂಗಿರ್ಬೇಕು. ನನ್ನ ಹೆಂಡತಿಗೆ ತಾಯಿ ಇಲ್ಲ, 20 ವರ್ಷ ಆಯ್ತು ತಾಯಿ ಸತ್ತು. ನನ್ನ ತಾಯಿ, ಅವಳ ತಾಯಿ, ಅವರಪ್ಪ, ನನ್ನಪ್ಪ, ಅವರಪ್ಪಗೆ 90 ವರ್ಷ ಆಗ್ಯಾವ. 2 ವರ್ಷ ಆಯ್ತು ಬರೀ ಡೈಪರ್ ನಲ್ಲಿದ್ದಾನೆ. ಅವ್ರ ಸೇವೆ ಮಾಡೋದೇ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡವ್ರು ನಾವೆಲ್ಲ. ಅದಕ್ಕೆ ಹೇಳಿದ್ದು, ಇಲ್ಲಿ ಯಾರಿಗಾರ ನಿಮಗ ತಂದೆ ತಾಯಿ ಸೇವೆ ಮಾಡ್ರಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಳಬಾರ್ದು ಅಂತ ನಾನು ಭಾಷಣ ಮಾಡಿದ್ದಂದ್ರೆ, ರಾಜಶೇಖರ್ ಡಾಕ್ಟರ್ ನನ್ನ ಮನೆ ಪಕ್ಕದಾಗ ಇದ್ದಂದ್ರೆ, ನಾನು ನಮ್ಮ ಅಮ್ಮಗೆ ಕೂಡ ಹಾಕ್ಲಿಲ್ಲ ಅಂದ್ರೆ ಇದೇ ರಾಜಶೇಖರ್ ಹೇಳ್ತಿದ್ದ, ಅವನು ಉದ್ರಿ ಮಾತಾಡ್ತಾನೆ, ಅವನ ಮಾತು ಕೇಳಬೇಡ್ರಿ, ಹೇಳೋದೊಂದು ಮಾಡೋದೊಂದು ಅಂತಿದ್ದ. ಆ ರೀತಿ ಆಗಬಾರದು. ತಾನು ಆಚರಿಸುವಂತಹ ವಿಚಾರ, ನಮ್ಮ ಬದುಕೇ ಒಂದು ಬೋಧನೆ ಆಗಬೇಕು, ನಮ್ಮ ನಡೆ, ನಮ್ಮ ನುಡಿ ಒಂದು ಸಿದ್ಧಾಂತವಾಗಬೇಕು. ಈ ಹಿನ್ನೆಲೆಯಲ್ಲಿ ನನ್ನ ಮಾತುಗಳು ನಡೀತವೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಮಾತು, ಈ ಯುವಕರ ಬಗ್ಗೆ ಹೇಳೋದು. ಒಂದಿನ ರಾತ್ರಿ ಗಂಡ ಹೆಂಡತಿ ಮಲ್ಕೊಂಡಿದ್ರು, ಹೊಸದಾಗಿ ಮದುವೆ ಆಗಿತ್ತು, ಬಹಳ ಏಕಾಂತದಲ್ಲಿದ್ರು. ಫೋನ್ ಬಂತು, ಗಂಡಗೆ ಫೋನ್ ಬಂತು. ಫೋನ್ ಎತ್ತಿದ, ಆಯ್ತು ಬರ್ತೀನಿ ಅಂದ ಅವನು. ಹೆಂಡತಿ ಕೇಳಿದ್ಲು, ಯಾರ್ದು ಫೋನ್ ಅಂದಕ್ಕೆ? ಇಲ್ಲ, ಅಮ್ಮ ಬಂದಾಳಂತೆ, ಕರ್ಕೊಂಡ್ ಬರ್ತೀನಿ ಅಂದ ಅವನು. ರಾತ್ರಿ 11 ಗಂಟೆಗೆ ಅದು. ನಿಮ್ಮ ಅಮ್ಮಗೆ ಬುದ್ಧಿ ಅದೇ ಇಲ್ಲ? ನಾವು ಗಂಡ ಹೆಂಡತಿ ಏಕಾಂತದಲ್ಲಿದ್ದೀವಿ, ಇಂಥ ಟೈಮ್ನಾಗ ನಿಮ್ಮ ಅಮ್ಮ ಬರ್ಬೇಕಾ? ಬುದ್ಧಿ ಆದಿಲ್ಲ ನಿಮ್ಮ ಅಮ್ಮಗಂದ, ಕರ್ಕೊಂಡು ಬರಬೇಡ, ಹೋಗ್ಬೇಡ ಅಂದಕ್ಕೆ.
ಇವ ಅಂದ, ಬಂದಕಿ ನಮ್ಮಮ್ಮಲ್ಲ ನಿಮ್ಮಮ್ಮ ಅಂದ. ಈಗ ಕರ್ಕೊಂಬರ್ರಿ, ಹೋಗ್ರಿ, ಕರ್ಕೊಂಬರ್ರಿ ರೀ. ಒಂದು ಮಾತು ತಿಳ್ಕೊಳ್ಳಿ, ಇಲ್ಲೆಲ್ಲ ಪಾಪದ ಹೆಣ್ಮಕ್ಳನ್ನ ಮದುವೆ ಆಗರಿದ್ದೀರಿ, ಮದುವೆ ಆದೋರಿದ್ದೀರಿ. ಭದ್ರವಾಗಿ ಕಟ್ಟಿದ RCC ಮನೆಗೂ ಬಿರುಕು ಬಿಟ್ಟು ಮನ್ಸದವು. ಮನಿ ಭಾರಿ ಚಂದ ಕಟ್ಟಿರ ಎಲ್ಲರೂ, ಏನ್ ಎಂತಿಂತ ಅಂತಸ್ತು ಕಟ್ಟ್ಯಾರ, ಮನಸ್ಸುಗಳು ವಲಸಾಗಿ ಹೋಗ್ಯಾವ. ಆ ಸಂದರ್ಭದಲ್ಲಿ ನೋಡಿ, ಒಂದು ಮಾತು ತಿಳ್ಕೊಳ್ರಿ, ಅತ್ತೆ ತಾಯಿ ಆಗೋದು ಯಾವಾಗ, ಸೊಸಿ ಮಗಳಾಗೋದು ಯಾವಾಗ. ಗಂಡನ ಮನೆಗೆ ನಿಂತು ತವ್ರ ಮನೆಗೆ ಫೋನ್ ಹಚ್ತಾರೆ, ಅಮ್ಮ ಆರಾಮಿದ್ಯಾ? ಆಕೆ ಅಂತಾಳ, ಏನ್ ಆರಾಮಿನ ಯವ್ವ, ನಿಮ್ಮ ಅಣ್ಣನ ಹೇಳ್ತಾಳಲ್ಲ, ಏನ್ ಸರಿಯಾಗಿ ಊಟನೇ ಕೊಡವ. ಮತ್ತೆ ನೀ ಕೊಟ್ರು ಕೊಡ್ತಾಳ ಆಕಿ. ಬಿತ್ತಿದ್ದನ್ನ ಬೆಳಿಬೇಕು, ನೂಲಿನಂತೆ ಸೀರೆ, ಅದನ್ನ ಅರಿವು ನಮ್ಗಿರ್ಬೇಕು. ಒಬ್ಬ 80 ವರ್ಷದ ಮುದುಕ ತಲೆ ಅಳ್ಳಾಡ್ಸಕತ್ತದೆ, ಊಟ ಮಾಡ್ಬೇಕಾದ್ರೆ ಕೈ ನಡಿಗೆ ಅನ್ನ ಸಾಂಬಾರ್ ಹಿಂಗ್ ತಿನ್ಬೇಕಂತಾನೆ ಹಿಂಗೆಲ್ಲ ಸೋರ್ತಾನೆ. ಹೇಳ್ತಿ ಅಂತಾಳೆ, ಸಾರಿ ಅವರು ಸೊಸಿ ಅಂತಾಳೆ, ನಿಮ್ಮ ಅಪ್ಪನ್ ನೋಡಿದ್ರೆ ನನಗೆ ಕೆಟ್ಟ ಅಸಹ್ಯ ಅನಿಸ್ತದೆ. ಏನ್ ಅನ್ನ ಸಾರಿ ಹಿಂಗ್ ಕಲಿಸಿ ತಿಂತದೆ, ಬಂದವ್ರ ಮುಂದೆ ವಾದರ್ ಮುಂದೆ ಅಸಹ್ಯ ಆದ. ಮೊನ್ನೆ ಚಾ ಕುಡಿಯಕ ಕಾಜಿನ ಗ್ಲಾಸ್ನ ಕೊಟ್ಟಿದ್ದೆ, ಹಿಂಗ್ ಅಳ್ಳಾಡ್ಸಂತ ಕುಡ್ದು ದಪ್ಪ ಅಂತ ಕೆಡಿ ಬಿತ್ತು, ಅದು ಕಾಜೆಲ್ಲ ಒಡೆದು ಬಿಟ್ಟಿತ್ತು, ಆ ನೆಲ ವರ್ಷಕ್ಕೆ ನನಗೆ ಸಾಕಾಗಿ ಹೋಯ್ತು ಅಂದ. ಮತ್ತೆ ಏನ್ ಮಾಡಮಂದವ್, ಏನ್ ಮಾಡೋದಿಲ್ರಿ, ಒಂದು ಟೇಬಲ್ ತರಂ, ಸಪರೇಟ್ ಆಗಿ ಡೈನಿಂಗ್ ಟೇಬಲ್ ತರಂ ನಿಮ್ಮ ಅಪ್ಪಗ. ಆ ಟೇಬಲ್ ಮ್ಯಾಗೆ ಆತ ಏಟನ್ನ ಗಲೀಜ್ ಮಾಡ್ಕೆಲ್ಲಕ, ಅಲ್ಲಿ ವರ್ಷಕ್ಕೂ ಚಲೋ ಆತದ ನನಗ. ಇನ್ ಮ್ಯಾಗ ಸ್ಟೀಲಿನ ಗ್ಲಾಸ್ನಾಗ ಯಾವದ್ರಾಗ ಬೇಡ, ಮರದ ತಟ್ಟೆಯಲ್ಲಿ ಊಟಕ್ಕೆ ಕೊಡಮಂದ್ರಂತ. ಮರದ ತಟ್ಟೆ ತಂದ್ರಂತೆ, ಊಟಕ್ಕೆ ಕೊಟ್ರಂತೆ. ಅವರಿಗೆ ಗಂಡ ಹೆಂಡತಿಗೆ ಒಬ್ಬ ಮಗ ಇದ್ದ, 8 ವರ್ಷದ ಹುಡುಗ. ಅವ ಒಂದಿನ ಮನೆ ಕಾಣವಲ್ಲ, ಅವನು ಎಲ್ಲಿ ಹೋಗ್ಯಾನ ತಿಳ್ಕೊಂಡು ನೋಡ್ತಾರೆ, ಮನಿ ಹಿಂದ್ಗಡೆ ಹೋಗ್ತಾನೆ, ಆ ಗಿಡದ ಬುಡಕ್ ಕುಂತ ಹುಡುಗ. ಲೇ ಇಲ್ಲೇನ ಮಾಡಕತ್ತಿ ಅಂತ ಕೇಳ್ತಾರೆ ಇಬ್ರು ಗಂಡ ಹೆಂಡತಿ ಹೋಗಿ. ಏನಿಲ್ಲಪ್ಪ, 2 ಮರದ ತಟ್ಟೆಗಳನ್ನು ಮಾಡುತ್ತಿದ್ದೆ. ಅದಕ್ಕಂತೀವ ಅಂತಾನ, ನಮ್ಮ ತಾತನಿಗೆ ಹೇಗೆ ನೀವು ಮರದ ತಟ್ಟೆಯಲ್ಲಿ ಊಟ ಕೊಡ್ತೀರಿ, ಮುಂದೆ ವಯಸ್ಸಾದಾಗ ನಿಮಗೆ ಬೇಕಲ್ಲ. ಇದಕ್ಕೆ ಹೇಳಿದ್ ನಾನು, ನನ್ನ ಮಕ್ಕಳ ಸೇವೆಯನ್ನು ನಾನು ಅಪೇಕ್ಷೆ ಪಡುವುದಾದರೆ ಮೊದಲು ನಾನು ಮಗನಾಗಿ ಎತ್ತವರ ಸೇವೆಯನ್ನು ಮಾಡಬೇಕು ಅನ್ನುವಂತ ಮಾತು. ಇದೆಲ್ಲ ಆಗ್ಬೇಕಂದ್ರೆ ನೆಕ್ಸ್ಟ್ ನೀವೇನ್ ಕಲಿಸ್ಬೇಕಮ್ಮ, ನಮ್ಮಮ್ಮ ನನಗೆ ಕಲಿಸಿದ್ದೊಂದಿಷ್ಟು ಹೇಳಿ. ಆ ಗುರುಗಳು ಯಾವಾಗ ನಮ್ಗೆ ಹೇಳ್ತಾರೆ, ನಾವ್ ಹಂಗೆ ನಮ್ದು ನಡೆದಿಲ್ಲ ಆಟ, ಹಿಂಗೆ ನಮ್ದು. ಅದಕ್ಕೆ ನಾವೆಲ್ಲ ಕರ್ನಾಟಕ ತುಂಬಾ ಕರೆಸ್ತಾರೆ, ಮಾತಾಡ್ತೀವಿ. ನಾನು ಉಪನ್ಯಾಸ ಅಂತಂದ್ರೆ 1 ತಾಸು ಇದ್ರೆ ಬರ್ತೀನಿ, ಇಲ್ಲ ಬರೋದಿಲ್ಲ ಅಂತ ಹೇಳೋರು. ನಾನು ಕಾರ್ಯಕ್ರಮಕ್ಕೆ ಬರೋದಿಲ್ಲ, ನನಗೇನು ಅವಶ್ಯಕತೆ ಇಲ್ಲ. ನನ್ನ ತಲೆಗಿದ್ರೆ ಜ್ಞಾನ ಇರ್ತದೆ, ಮನೆಗಿರ್ತದೆ ಆರಾಮ. ನನ್ನ ವಿಚಾರಗಳನ್ನ ಮುಟ್ಟಿಸ್ಬೇಕಾದ್ರೆ ಒಂದು ಅಧ್ಯಯನ ಮಾಡಿಕೊಂಡು, ಬಹಳ ಅನುಭವದಿಂದ ಅದನ್ನ ಸಂಗ್ರಹ ಮಾಡಿಕೊಂಡು, ಇವರು ಹೇಳ್ಯಾರಂದ್ರೆ ಗುರುಗಳು 8 ದಿನ ಮೊದಲು ಮಾಡಿ ನಾವು ಓದ್ಕೊಂತ ಕುಂತಿರ್ತೀವಿ ಒಂದು ವಿಷಯವನ್ನ ಮಾಡಿಸ್ಬೇಕಾದ್ರೆ. ಆ ವಿಚಾರ 4 ಮಂದಿಗೆ ಮುಟ್ಟಬೇಕನ್ನೋ ಕಾರಣದಿಂದ ನಮ್ಮ ಅಮ್ಮ ನನಗೆ ಹೇಳಿದ್ದು, ಸುಳ್ಳು ಹೇಳಲಿ ಬೇಡ, ಕಳುವು ಮಾಡಲೇ ಬೇಡ, ಒಳ್ಳೆಯವರ ಹಾದಿ ಬಿಡಬೇಡ. ನಮ್ಮಮ್ಮ ನನಗೆ ಕಲಿಸಿದ್ದು, ಸುಳ್ಳು ಹೇಳಲಿ ಬೇಡ, ಕಳುವು ಮಾಡಲೇ ಬೇಡ, ಒಳ್ಳೆಯವರ ಹಾದಿ ಬಿಡಬೇಡ, ಒಳ್ಳೆಯವರ ಹಾದಿ ಬಿಡಬೇಡ ನನ್ನ ತಮ್ಮ, ಒಳ್ಳಿ ನೋಡ ಬೇಡ ಪರ ಹೆಣ್ಣ. 4 ಆಧಾರ ಸ್ತಂಭಗಳಿವು. ಯುವಕರೇ, ಯುವತಿಯರೇ, ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಬೇಕಾದರೆ, ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕಾದರೆ, ವ್ಯಕ್ತಿತ್ವ ಅಂದ್ರೆ ಏನು ಮೊದಲು ಅರ್ಥ ಮಾಡಿಕೊಳ್ಳಿ. ವ್ಯಕ್ತಿ ಪ್ಲಸ್ ತತ್ವ ಈಜುಕೊಳ್ಟು ವ್ಯಕ್ತಿತ್ವ. ಒಂದು ತತ್ವ ಹೇಳಿದ್ರೆ ಒಬ್ಬ ವ್ಯಕ್ತಿ ನೆನಪು ಬರ್ತಾ ನೋಡ್ರಿ ನೀವು. ದಾನಸೂರ ಅಂತೀನಿ, ಈಗ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಯಾರು, ದಾನಸೂರ ಅಂದ್ಬಿಡ್ತೀನಿ, ನಿಮ್ಗೆ ಕನ್ನಡ ನೆನಪಿಗೆ ಬರ್ತಾನೆ. ಕಾಯಕವೇ ಕೈಲಾಸ ಅಂದ್ಬಿಡ್ತೀನಿ, ಬಸವಣ್ಣ ನೆನಪಿಗೆ ಬರ್ತಾನೆ. ಜೈ ಜವಾನ್ ಜೈ ಕಿಸಾನ್ ಅಂತೀನಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಿಗೆ ಬರ್ತಾನೆ. ಜೈ ಹಿಂದ್ ಅಂತೀನಿ, ಸುಭಾಷ್ ಚಂದ್ರ ಬೋಸ್ ನೆನಪಿಗೆ ಬರ್ತಾನೆ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತೀನಿ, ಭಗತ್ ಸಿಂಗ್ ನೆನಪಿಗೆ ಬರ್ತಾನೆ. ಸತ್ಯ ಅಂತ ಸತ್ಯ ಅನ್ನುವಂತ ಒಂದು ತತ್ವ ಹೇಳ್ತೀನಿ, ಅಲ್ಲಿ ಸತ್ಯ ಹರಿಶ್ಚಂದ್ರ ನೆನಪು ಬರ್ತಾನೆ. ಆತ ಬಿಟ್ರೆ ಮಹಾತ್ಮ ಗಾಂಧಿ ನೆನಪಿಗೆ ಬರ್ತಾನೆ. ವ್ಯಕ್ತಿ ಪ್ಲಸ್ ತತ್ವ ಈಜುಕೊಳ್ಟು ವ್ಯಕ್ತಿತ್ವ. ಇಲ್ಲಿ ನಾನೇನ್ ಹೇಳ್ತಿದ್ದೆ, ಸುಳ್ಳು ಹೇಳಬೇಡ, ಕಳು ಮಾಡಬೇಡ, ಒಳ್ಳೆಯವರ ಹಾದಿ ಬಿಡಬೇಡ, ಮತ್ತೊಬ್ಬರ ಹೆಣ್ಮಕ್ಳಿಗೆ ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಅಂತ. ಇದು ವ್ಯಕ್ತಿತ್ವದ 4 ಆಧಾರ ಸ್ತಂಭಗಳನ್ನ ನಮ್ಮಮ್ಮ ನಾ ಸಣ್ಣವಿದ್ದಾಗ ಆರಿಸ್ತಿದ್ಲು. ಈಗ ರಾಜಶೇಖರ್ ಡಾಕ್ಟರ್ ಕರ್ಕೊಂಡ್ ಬರಕೈತ್ರಿ, ಒಂದು ಟ್ಯಾಕ್ಟರ್ ಬಂತು. ಈಗಿಲ್ಲಿ ಟ್ಯಾಕ್ಟರ್ ಸೌಂಡೇ ಜಗ್ಗಿರ್ತದ, ಅದ್ರಾಗ ಮತ್ತೆ ಟೇಪ್ ರಿಕಾರ್ಡ್ ಹಚ್ಚ. ನಾವು ಟೇಪ್ ರಿಕಾರ್ಡ್ ಹಚ್ಚದ, ಆ ಟೇಪ್ ರಿಕಾರ್ಡ್ದಾಗ ಹಾಡು ಹಾಕ್ಯಾರ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಮುಗಿತಲ್ಲ, ಸತ್ಯನಾಶ ಆಯ್ತಂತ.
ಸಾಕವ ನಕ್ಕು ಬಿಟ್ರು ಸಾಕು. ಇತ್ತೀಚೆಗೆ ನಗಸ ಮಂದಿನ ಕಡಿಮೆ ಆಗ್ಯಾರ, ಬರೀ ಅಳಸ ಮಂದಿನ ತುಂಬ್ಯಾರ. ನಗುವುದು ಭೋಗ, ನಗಿಸುವುದು ಯೋಗ, ನಗದಿರುವುದು ರೋಗ. ಕೆಲವೊಂದು ನಗದಿಲ್ಲ, ಏನು ಕಟ್ಕೊಂಡು ಸಾಯ್ತೇವ ನಾವು. ಈ ಜಗತ್ತಿನ ಕತ್ತಿ, ನಾಯಿ, ಹಂದಿಗಳಿಗೆ ನಗಕ್ ಬರೋದಿಲ್ಲ, ಮಾತಾಡಕ್ ಬರೋದಿಲ್ಲ. ಮಾತನಾಡಲು, ನಗಲು, ಅಳಲು ಬರುವ ಏಕೈಕ ಪ್ರಾಣಿ ಈ ಜಗತ್ತಿನಲ್ಲಿ ಯಾವ್ದಾರಿದ್ರು ಮನುಷ್ಯ ಒಬ್ಬನೇ. ಭಗವಂತ ನಮಗೆ ಕೊಟ್ಟನ. ನಕ್ಕಂತ ನಗುವುದೇ ಸ್ವರ್ಗ, ಅಳುವುದೇ ನರಕ. ಬರೀ ಹೊತ್ತಗಂತ ಇದ್ರೆ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನೋಡಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ ಅಂತ ಹೇಳಿಬಿಟ್ಟ. ಇನ್ನೂ ಒಂದು ಮಾತು ಮುಂದೆ, 10th ಆದ್ಮೇಲೆ PUC ಸಿನಿಮಾ ಆಡಿದ್ದು. 10th ಆದ್ಮೇಲೆ PUC ಬರ್ತದೆ, ಸಂಡೇ ಆದ್ಮೇಲೆ ಮಂಡೇ ಬರ್ತದೆ, ಕಾಲೇಜಿನ ಕಾರಿಡಾರ್ ನಲ್ಲಿ ಕಾಲು ಜಾರ್ತದಂತ ಆಡಿದ್ದು. ಬಿಗಿಟ್ಗೆ ಬಗ್ಗೆ ಹೆಂಗ್ ಜಾರ್ತದೆ? ಕರೆಕ್ಟಾ ಹೇಳೋದು? ಯುವಕರು ನೋಡಿ, ನಮ್ಮ ಎಳೆಯರ ಭಾವನೆಗಳನ್ನ ಸ್ವಾಮೀಜಿಯವರು ಬಹಳ ಜಾಣರಿದ್ದಾರೆ. ಇದು ಬಹಳ ಅವಶ್ಯಕತೆ ಇದೆ. ಈಗ ನಿಮ್ಮ ಮಕ್ಕಳನ್ನ ನೋಡಿ, ಇಂತಹ ಸಮಾಜದಲ್ಲಿ, ನಮ್ಮ ಕಲುಷಿತ ವಾತಾವರಣದಲ್ಲಿ ನಮ್ಮ ವಸ್ತುಗಳನ್ನ, ನಮ್ಮ ಮಕ್ಕಳನ್ನ, ನಮ್ಮ ಎಳೆಯರ ಭಾವನೆಗಳನ್ನ ತಿದ್ದಿ ಸಂಸ್ಕರಿಸದೆ ಹೋದರೆ, ಶಿಕ್ಷಣ ಒಂದೇ ಇದ್ರೆ ವಿದ್ಯಾವಂತರೊಬ್ಬರೇ ಇದ್ರೆ, ಸಂಸ್ಕಾರ ರಹಿತ ವಿದ್ಯಾವಂತರಿಂದ ಭಯಾನಕ ಸಮಾಜ ಸೃಷ್ಟಿ ಆಗ್ತದೆ. ಮಠಮಾನ್ಯಗಳು ಸಂಸ್ಕಾರ ಕಲಿಸ್ತವೆ. ಅದಕ್ಕೆ ಯುವಕರು ಹೆಂಗಿರ್ಬೇಕಂತ ಒಂದು ದಿಕ್ಸೂಚಿ ಭಾಷಣ ಮಾಡಿಸಿದ್ರೆ ಒಂದು 4-6 ಜನ ಆದ್ರೂ ಕೂಡ ಉದ್ಧಾರ ಆದೀತು ಅನ್ನುವಂತ ಕಲ್ಪನೆ ಇದರಿಂದ ಇದೆ ಅನ್ನುವಂತ ಮಾತು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸಾಹಿತ್ಯ ರುಚಿ ಇದ್ರೆ ಸಾಲದು, ಶುಚಿಯಾಗಿರಬೇಕು. ಶುಚಿಯಾದ ಸಾಹಿತ್ಯ, ರುಚಿಯಾದ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ, ಅದು ತತ್ವಪದ ಸಾಹಿತ್ಯ, ಅದು ಜನಪದ ಸಾಹಿತ್ಯ. ಒಂದೊಂದು ವಚನ ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ನೀವು ಕಲೀರಿ ಮೊದಲ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಲ್ಲ ಸುಧಾರಿಸಿದೆ, ಮನುಷ್ಯನನ್ನು ಹೊರತುಪಡಿಸಿ. ಜಗತ್ತಿನ ಎಲ್ಲ ಸುಧಾರಣೆ ಆಗ್ಯದ, ಮನುಷ್ಯ ಮಾತ್ರ ಸುಧಾರಣೆ ಆಗವಲ್ಲ. ಒಬ್ಬ ಹುಡುಗ, ಎಲ್ಲ ಕಡೆಗೆ ಹೇಳ್ತೀನಿ, ಮತ್ತೊಂದ್ಸಲ ರಿಪೀಟ್ ಆದ್ರೆ ಆಗ್ಬಹುದು, ಕೇಳಿದರಿಗೆ ಬೇಜಾರು ಅನ್ಬಹುದು. ಯಾಳಿಗೆ ಸರ್ ಬಹಳ ಸರ ಇಲ್ಲಿ ಹೇಳ್ತಾನಂತೆ. ಒಬ್ಬ ಹುಡುಗ ಭಾರತ ನಕಾಶೆ 15 ತುಂಡು ಮಾಡಿತ್ತಂತ. ತಂದೆ ಬಂದು ಕೇಳಿದ್ನಂತ, ಮಗನೇ ಭಾರತ ನಕಾಶೆ 15 ತುಂಡು ಮಾಡಿದಿ, ನೀನೇ ಅರ್ದಿದಿ, ನೀನೇ ಸರಿ ಮಾಡು ಅನ್ನಂತ. ಅವಾಗ ಮಗ ಅನ್ನಂತ, ಎದಕ್ ಕಬ ಮಾಡ್ತಿ? ಯಾಳಿಗೆ ಸರ್ ಕಬ ಮಾಡಿದಂಗೆ ಸ್ವಲ್ಪ ಮೆಲ್ಲಕ್ ಮಾತಾಡನ್ನ. 5 ನಿಮಿಷ ಟೈಮ್ ಕೊಡು, ನಾ ಸರಿ ಮಾಡ್ತೀನಿ ಅಂದಂತೆ. 5 ನಿಮಿಷದಲ್ಲಿ 15 ತುಂಡಾದಂತ ಭಾರತ ನಕಾಶೆ ಮಗ ಸರಿ ಮಾಡಿದ್ನಂತೆ. ಅದ್ ಹೆಂಗೆ ಸರಿ ಮಾಡಿದ ಮಗ ಅಂತ ಕೇಳಿದ್ನಂತ. ಅದ್ರಾಗ ಏನಿಲ್ಲಪ್ಪ, ಭಾರತ ನಕಾಶೆ ಹಿಂದ್ಗಡೆ ಮನುಷ್ಯನ ಚಿತ್ರ ಇತ್ತು, ಮನುಷ್ಯನ ಸರಿ ಮಾಡಿಕೆಂತ ಬಂದೆ, ದೇಶ ಸರಿ ಆಯ್ತಂದಂತೆ. ಈ ಜಗತ್ತಿನಲ್ಲಿ ಮನುಷ್ಯನ ಸರಿ ಮಾಡಬೇಕಾಗಿದೆ. ಮನುಷ್ಯನ ಸರಿದಾರಿಗೆ ತರುವಂತದ್ದೇ ಮಠದ ಕೆಲಸ, ನಮ್ಮಂತ ಮಾಸ್ತರ್ಗಳ ಕೆಲಸ, ಶಿಕ್ಷಣದ ಕೆಲಸ. ಹಾದಿ ತಪ್ಪದಂತೆ ಕಾಪಾಡಿಕೊಂಡು ಹೋಗೋದೇ ಈ ಸಮಾಜದಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಆಗ್ತದೆ. ಯಾಕೆಂದ್ರೆ ಸಾಕಿದ ನಾಯಿ ಮೋಸ ಮಾಡುವುದಿಲ್ಲ, ನಿಷ್ಠೆಯಿಂದ ಮನೆ ಕಾಯುತ್ತದೆ. ಬೆಳೆಸಿದ ಕತ್ತೆ ದ್ರೋಹ ಬಗೆಯುವುದಿಲ್ಲ, ಪ್ರಾಮಾಣಿಕವಾಗಿ ದುಡಿಯುತ್ತದೆ. ಸೊಲುಹಿದ ಕುದುರೆ ಕೈ ಕೊಡುವುದಿಲ್ಲ, ಕಣ್ಣಿಟ್ಟು ಕಾಪಾಡುತ್ತದೆ. ಅಥಣೇಶ, ನಾಯಿ, ಕತ್ತಿ, ಕುದುರೆಗಳನ್ನಾದ್ರೂ ನಂಬಿ ಬದುಕಬಹುದು, ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯರ ನಂಬಿ ನೆಮ್ಮದಿಯಿಂದ ಬದುಕಲಾಗುವುದು ಅಂತ. ಈಚಲ ಮರಕ್ಕಿಂತ ನೀಚ ಬುದ್ಧಿಯ ಮನುಷ್ಯ ಅಪಾಯಕಾರಿ ಅಂತಾನೆ. ಈಚಲ ಮರ ಒಂದು ಕುಪ್ಪಕಾರಿ, ಅದು ಎಂಡ ಕೊಡ್ತದೆ. ಅದಕ್ಕಿಂತ ಡೇಂಜರ್ ಯಾರಂದ್ರೆ ಇವ್ದ ಕಾಯಿ ಹೊಡಿತೀರಿ. ಇಲ್ಲಿ ಕಾಯಿ ಹೊಡಿತಿರಲ್ಲ, ಕಾಯಿ ಒಳಗ ಒಂದಿಷ್ಟು ಕೊಬ್ಬರಿ ಇರ್ಬೇಕು, ಕೊಬ್ಬರಿ. ಈ ಕಾಯದೊಳಗ ಒಂದಿಷ್ಟು ಕಬರು ಇರ್ಬೇಕು, ಕಬರು. ಅಷ್ಟೇ ನನ್ನ ಮಾತು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ವಿದ್ಯಾರ್ಥಿಗಳೇ. ನಮ್ಮಂತ ಮಾತುಗಳು ಕೇವಲ ಪ್ರೇರಣೆ ಮಾತ್ರ ನಿಮಗೆ. ಒಬ್ಬ ಗುರುಗಳು ಕಟ್ಟಿ ಮೇಲೆ ಕುಂತಿದ್ರಂತೆ, ಸದಾಶಿವ ಸ್ವಾಮಿಯವರು ಕುಂತಂಗೆನೆ. ಚೀಕಲ್ ಪರಿವೆಯಲ್ಲಿ ಒಬ್ಬ ಹುಡುಗ ಬಂದು, ಡಿಗ್ರಿ ಓದೋ ಹುಡುಗ ಬಂದು ಗುರುಗಳು ಕೇಳಿದ್ರಂತೆ, ಏನ್ರಿ ಗುರುಗಳೇ ನೀವೆಲ್ಲ ಅದ್ಭುತವಾಗಿ ಓದಿದಿರಿ, ಬಹಳ ಭವಿಷ್ಯದ ಬಗ್ಗೆ ಹೇಳ್ತೀರಂತೆ, 1-2 ಪ್ರಶ್ನೆ ಕೇಳ್ತೀನಿ ಹೇಳಿ ಬಿಡಪ್ಪ ಗುರು ಅಂದ್ರಂತೆ. ಗುರು ಅಂದ್ರೆ ಸುಮ್ನೇನ? ಎಲ್ಲಾ ಗ್ರಹಗಳಲ್ಲಿ ಗುರು ಗ್ರಹ ದೊಡ್ಡದು. ಗುರುವಿನ ಬಗ್ಗೆ ಅವನಿಗೇನ್ ಗೊತ್ತು ಪಾಪ. ಈ ಮುಷ್ಟಿ ಒಳಗೆ ಏನಾದ ಹೇಳಿಬಿಡ್ರಿ ಅಂದಂತೆ. ಈ ಮುಷ್ಟಿ ಮುಚ್ಕೊಂಡು ಬಂದಾನ ಅವನು. ಗುರು ವಿಚಾರ ಮಾಡಿದಂತೆ, ನಿನ್ನ ಮುಷ್ಟಿ ಒಳಗೆ ಒಂದು ಪಾತ್ರಗಿತ್ತಿ ಇದೆ, ಒಂದು ಚಿಟ್ಟೆ ಇದೆ ಅಂದ. ಕರೆಕ್ಟ್, ಚಿಟ್ಟೆ ಇತ್ತು. ಏನ್ರಿ ಗುರುಗಳೇ, ನನ್ನ ಕೈ ಒಳಗೆ ಮುಷ್ಟಿ ಒಳಗೆ ಪಾತ್ರಗಿತ್ತಿ ಇದ್ದದ್ದು ನೀವು ಗೊತ್ತು ಮಾಡಿಕೊಂಡ್ರಂದ್ರೆ ಆ ದಿವ್ಯ ಪುರುಷರು, ನೀವು ಪವಾಡ ಪುರುಷರು. ಆಯ್ತು ಗುರುಗಳೇ, 2ನೇ ಪ್ರಶ್ನೆ ಕೇಳಿಬಿಡ್ತೀನಿ, ಹೇಳಿಬಿಡ್ರಿ, ನಾನು ನಿಮ್ಮನ್ನು ಒಪ್ಕೊಂಡ್ಬಿಡ್ತೀನಿ ಅಂದ ಅವನು. ಕೇಳಪ್ಪ ಅಂದ. ಕೇಳಾಗ, ಈ ನನ್ನ ಮುಷ್ಟಿ ಒಳಗೆ ಪಾತ್ರಗಿತ್ತಿ ಇದೆ, ಕರೆಕ್ಟ್. ಈ ಪಾತ್ರಗಿತ್ತಿ ಸತ್ತದ ಬದುಕದ ಹೇಳಿಬಿಡು ಅಂತ ಕೇಳಿದ್ರು ಗುರುಗಳಿಗೆ. ಪಾಪ ಗುರುಗಳು ಬಹಳ ಆಲೋಚನೆ ಮಾಡಿದ್ರು.
ಅದಕ್ಕೆ ಗುರು ಯಾವತ್ತು ಲಘುವಾಗಿ ವರ್ತಿಸಬಾರ್ದು ಅಂತ ಹೇಳಿದ್ದು. ಯಾವಾಗ ಗುರು ಲಘುವಾಗಿ ವರ್ತಿಸ್ತಾನೆ, ಅದು ಯಾವುದೇ ಗುರು ಇರಲಿ, ಶಿಕ್ಷಾ ಗುರು, ದೀಕ್ಷಾ ಗುರು, ಮೋಕ್ಷ ಗುರು. ಒಂದು ಮಾತನ್ನ ಇಲ್ಲಿ ಸೇರಿಸಿ ಹೇಳ್ತೀನಿ. ಬಾಲಗಂಗಾಧರ ತಿಲಕನಿಗೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರಂತೆ, ಏನ್ರಿ ಬಾಲಗಂಗಾಧರ ತಿಲಕರೇ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಕತ್ತೀರಿ, ನೀವೇನ್ ರಾಷ್ಟ್ರಪತಿ ಆಗ್ಬೇಕಂತ ಮಾಡಿರಾ, ಏನು ಮಂತ್ರಿ ಆಗ್ಬೇಕಂತ ಮಾಡಿರಾ, ಏನು ಪ್ರಧಾನ ಮಂತ್ರಿ ಆಗ್ಬೇಕಂತ ಮಾಡಿರಾ ಅಂತ. ಅವಾಗ ಬಾಲಗಂಗಾಧರ ತಿಲಕ್ ಅಂತಾರಂತೆ, ನಾನೇಕೆ ಪ್ರಧಾನಿ ಆಗಲಿ, ನಾನೇಕೆ ರಾಷ್ಟ್ರಪತಿ ಆಗಲಿ, ನಾನೇಕೆ ಮಂತ್ರಿ ಆಗಲಿ, ಎಲ್ಲರನ್ನು ತಯಾರು ಮಾಡುವ ಶಿಕ್ಷಕನಾಗ್ತೀನಿ ಅಂದ್ರಂತೆ. ಆ ವೃತ್ತಿಗೆ ನಾವು ಅಪವಿತ್ರತೆ ಮಾಡಬಾರದು ಅನ್ನೋ ಕಾರಣಕ್ಕೆ ಗುರು ಆಲೋಚನೆ ಮಾಡಿ ಹೇಳಿದ್ನಂತೆ. ಏನಂತ ಹೇಳಿದ್ರು ಸದಾಶಿವ ಸ್ವಾಮಿಗಳು, ಏ ತಮ್ಮ, ಆ ಚಿಟ್ಟೆ ನೋಡಿ ಬದುಕದ ಅಂತ ಹೇಳಿಬಿಟ್ರೆ ಗುರುಗಳು ಬೆರಳನ್ನ ಒತ್ತಿ ಬಿಡುತ್ತಾನೆ, ಸತ್ತು ಬಿಡುತ್ತದೆ. ಸತ್ತದ ಅಂತ ಹೇಳಿಬಿಟ್ರೆ ಬೆರಳನ್ನ ಸಡಿಲಿಸಿ ಬಿಡ್ತಾನೆ, ಆರಿ ಬಿಡುತ್ತದೆ. ಗುರುಗಳು ಸತ್ತದ ಅಂತ ಹೇಳ್ಬೇಕಾ, ಬದುಕದ ಅಂತ ಹೇಳ್ಬೇಕಾ? ಗುರುಗಳು ಅಂದ್ರೆ ಸುಮ್ಮನೆನಾ? ಆ ಚಿಟ್ಟೆಯ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂದ್ರಂತೆ. ಮಕ್ಕಳೇ, ಸಾಧನೆ ಅನ್ನೋದು, ರ್ಯಾಂಕ್ ಅನ್ನೋದು, IAS ಅನ್ನೋದು, IPS ಅನ್ನೋದು, KS ಅನ್ನೋದು, ತಹಸೀಲ್ದಾರ್ ಆಗೋದು, DC ಆಗೋದು, ಅದು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳಾಗಬೇಕು. ನಿಮ್ಮ ಬದುಕನ್ನ ನೀವೇ ರೂಪಿಸ್ಕೊಳ್ಬೇಕು. ಹೆಣ್ಮಕ್ಳೇ, ನಿಮಗೆ ಹೇಳಕತ್ತೀನಿ, PUC ಫೇಲ್ ಆಗಿಬಿಟ್ರೆ ಬಹಳ ಜನರ ಮನ್ಯಾಗ ಹೆಂಗ್ ಫೇಲ್ ಆಗಿದಲ್ಲ ಬಿಡಮ್ಮ ಅಂತ ಮದುವೆ ಮಾಡಿಬಿಡ್ತಾರೆ. ಇನ್ನೂ ಕೆಲವ್ರ ಮನೆಗೆ ಡಿಗ್ರಿ ಓದೋರ ಮನೆಗೆ ಅಂತಿರ್ತಾರೆ, ದಯಮಾಡಿ ಅನ್ನೋರಿಗೆ ನೀವು ಉತ್ತರ ಕೊಡ್ರಿ. ಈಗೆಲ್ಲ ನೀವು ಚಾಲೆಂಜಿಂಗ್ ತಗೊಳ್ರಿ. ಏನು ಓದ್ತಿದಿ, ಏಟು ಓದಿದ್ರಿ, ಏನು ಮುಸ್ರಿ ತಿಕ್ಕ ತಪ್ತದನಂತ ಕೇಳ್ತಾರೆ. ಏನ್ ಭಾರಿ DC ಆತನಂತ ಕೇಳ್ತಾರೆ. ನೀವು ಉತ್ತರ ಕೊಡಬೇಕು. ನಾನು ರಂಗಮಂದಿರದಲ್ಲಿ ರಾಯಚೂರಲ್ಲಿ ಅದೇ ಮಾತಾಡಿ ಬಂದಿನಿ ಮೊನ್ನೆ. ನೀನೇನು DC ಆತನಂತ ಯಾರು ಕೇಳ್ತಾರೆ, ಮತ್ತೆ ರಾಯಚೂರಿನ DC ಯಾರು ಅಂತ ಕೇಳ್ರಿ ಅವ್ರಿಗೆ. ರಾಯಚೂರಿನ DC ಒಬ್ಬ ಹೆಣ್ಮಗಳಿದ್ದಾಳೆ, ಹೋಗ್ಲಿ ಬಿಡಮ್ಮ. ಈ ದೇಶದ ರಾಷ್ಟ್ರಪತಿ ಯಾರು ಅಂತ ಕೇಳಿಬಿಡಿ. ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಬ್ಬ ಹೆಣ್ಮಗಳಿದ್ದಾಳೆ. ಅದಕ್ಕೆ ಈ ದೇಶದಲ್ಲಿ ಎಲ್ಲ ಅನುಕೂಲ ಇವೆ. ನಾವು ಆ ಅನುಕೂಲವನ್ನು ಬಳಸಿಕೊಂಡು ಶಿಕ್ಷಣವಂತರಾಗಬೇಕು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ ನೀನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನವನ್ನು ನೀನು ಕೆಡಗೊಡದೆ ಧರಿಸಿದೆ ಯಾದೊಡೆ, ನಿನಗಿಂತ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅಂತಾನೆ. ಹಾಗಾಗಿ ಅಲ್ಲಮ ಪ್ರಭುನ ವಿಚಾರವನ್ನ ತಾವೆಲ್ಲ ತಿಳ್ಕೋಬೇಕು. ಸಾಧನೆಯ ಹಾದಿಯಲ್ಲಿ ನಡೀಬೇಕು. ಆದ್ರೆ ಇತ್ತೀಚೆಗೆ ಹೆಂಗಾಗಿದೆ ಅಂದ್ರೆ ಸಾಕನ್ಸದಲ್ಲ. ಮತ್ತೆ ಸದಾಶಿವ ಸ್ವಾಮಿಗೆ ಆಮೇಲೆ ನೀವು ಕಿರಿಕಿರಿ ಮಾಡಬಾರ್ದು, ಹೋಗಿ ಅಂತ ಕರ್ಕೊಂಬಂದು ದೇವಮಾರ ಅವನು ಬಿಡವಲ್ಲ ಮೈಕ್ ಅಂತ. ಇದು ಕೇಳ್ರಿ, ಇತ್ತೀಚೆಗೆ ಹೆಂಗಾಗಿದೆ ಅಂದ್ರ ದುಡಿಬಾರ್ದು, ಸಾವುಕಾರ ಆಗ್ಬೇಕು ನಮ್ಮ ಜಗ್ಗ್ಯಾರ, ಬೆವರೇ ಬರಬಾರ್ದು ಅಂತ. ಬೆವ್ರು ಹಿಂಗ್ ಬರಬಾರ್ದು, ಹಿಂಗೆ ಬೆವರೇ ಬರಬಾರ್ದು. ರೊಕ್ಕ ಪಳ 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 ಪಳಬೇಕ, ಕುರಿಕೆ ಅದು ಒಬ್ಳಕ. ಆಮೇಲೆ ಓದಬಾರ್ದು ಅಂತ ರ್ಯಾಂಕ್ ಬರ್ಬೇಕಂತ. ಅರೇ ಎಂತ ಮಾತು, ಸಾಧ್ಯನೇ ಇದು? ಓದಬಾರ್ದು ರ್ಯಾಂಕ್ ಬರ್ಬೇಕಂತೆ, ದುಡಿಬಾರ್ದು ರೊಕ್ಕ ಬರ್ಬೇಕು. ಅಂತವರೇ ಯುವಕರಿಗೆ ಆದರ್ಶ ಆಕತ್ತಾರೆ. ದಯಮಾಡಿ ಕೇಳಿಲ್ಲಿ. ಯಾಕಂದ್ರೆ ದುಡಿಯುವಂತ ವ್ಯಕ್ತಿ ಆದರ್ಶ ಆಗವಲ್ಲ. ಕಡಿಮೆ ಅವಧಿಯಲ್ಲಿ ಯಾರು ದುಡ್ಡು ಗಳಿಸ್ಯಾರೆ ಅವು ನಮ್ಗೆ ಆದರ್ಶ. ಅವನು ಹೆಂಗನ ಮಾಡ್ಲಿ, ನಮ್ಗಾತ ಆದರ್ಶ. ಇದು ಬದುಕಂತಾರನ್ರಿ. ಬಸವಣ್ಣ ಹೇಳ್ತಾನೆ, ಲೇಸನಿಸಿಕೊಂಡು ಒಂದು ದಿನ ಬದುಕು ಸಾಕು ಅಂತಾನೆ. ಇಲ್ಲೇ ಆಶೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಅಜಾತರಿಗುಂಟೆ, ನಿಮ್ಗೆ ಯಮದೂತರಿಗುಂಟೆ, ಅಜಾತರಿಗುಂಟೆ ಅಂತ ಕೇಳಿ. ಇಲ್ಲ ಐದಕ್ಕೆ ಲಕ್ಕಮ್ಮ ಕೇಳ್ತಾಳೆ, ಈ ಸಕ್ಕಿ ಆಸೆ ನಿಮಗೆ ಏಕೆ, ಅಲ್ಲೇ ಸುರಿದು ಬನ್ನಿ ಅಂತಾಳೆ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಏನ್ ಮಾಡಿದಂತೆವ ಕೇಳಿಬಿಟ್ರೆ ಮುಗಿಸ್ಬಿಡ್ತೀನಿ. ಬೆಳಗತ್ತ ನಂಗಿದೇನು ಪುರಾಣ ಅಲ್ಲ ಏನಲ್ಲ. ಈಗ ಪುರಾಣ ನಿನ್ನೆ ಮಹಾಮಂಗಲ ಆಗ್ಯದ. ಇನ್ನೇ ಕೇಳ್ರಿ. ಒಬ್ಬವ ನೊಣ ಸಾಯಿ ಹೊಡೆಯೋದು ಮಸಿಯನ್ ಕಂಡು ಹಿಡಿದಿನಿ. ಕನ್ನಾರಿ ಮುಗಿಸ್ಬೇಕಲ್ಲ, ಆಯ್ತು. ಕನ್ನಾರಿ ಹೊಡಿ ಜಪಟ್ ಅಂತಾನ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಬ್ಬವ ನೊಣ ಸಾಯಿ ಹೊಡೆಯೋದು ಮಸಿಯನ್ ಕಂಡು ಹಿಡಿದಿನಿ. ಅದ್ರ ಹೆಸರು ನೊಣಕ್. ಚಂದ ಅದ್ ಕೇಳ್ರಿ. ಅದ್ರ ಹೆಸರು ನೊಣಕ್. ಯಾರಿಗೆ ಬೇಕೋ ಅವ್ರು ಮನಿ ಆರ್ಡರ್ ಮಾಡ್ರಿ ಅಂತ ಹೇಳಿ ₹100 ಮನಿ ಆರ್ಡರ್ ಮಾಡ್ರ ಅಂತ. ಎಲ್ಲರೂ ₹100 ಮನಿ ಆರ್ಡರ್ ಮಾಡಿದ್ರು ಅಂತ. ಯಾಕಂದ್ರೆ ನೊಣಗಳು ಸಿಹಿ ಪದಾರ್ಥಗಳ ಮೇಲೆ ಕೂಡ್ತಾವ, ರೋಗ ರುಜಿನಿ ಬರ್ತಾವ. ಒಂದು ₹100 ಈಗಿನ ಕಾಲಕ್ಕೆ ಮಾಮೂಲಿ ಅಲ್ಲ. ಯಾರ್ಯಾರು ನೊಣಕ್ ಮಸಿಯನ್ನು ಬೇಕಂತಂದ್ರು ಎಲ್ಲರೂ ಮನಿ ಆರ್ಡರ್ ಮಾಡಿದ್ರು ಆ ಕಂಪನಿ ಅವನಿಗೆ. ಆಯ್ತು, ನೊಣಕ್ ಮಸಿಯನ್ನು ನಮ್ಮ ಮನೆಗೆ ಬಂತು. ನಾನು ಮಗ ಮಾಡಿದ್ದೆ. ಪಾಪ ಗುರುಗಳನ್ನ ಕರೆಸಿ ಆ ನೊಣಕ್ ಮಸಿಯನಿಗೆ ಈ ಬತ್ತಿ ಕುಂಕುಮ ಹಚ್ಚಿ, ಊದುಬತ್ತಿ ಬೆಳಗಿ, ತೆಂಗಿನಕಾಯಿ ಒಡೆದು ಓಪನ್ ಮಾಡಿಸಿದೆ. ಅದ್ರಾಗ ಏನು ಬರ್ದಿತ್ತ ಗೊತ್ತೇನ್ರಿ ಅವನು? ಇದು ಆಟೋಮೆಟಿಕ್ ಮಷೀನ್, ಇದಕ್ಕೆ ಇಂಧನ ಹಾಕೋದಿಲ್ಲ, ಇದಕ್ಕೆ ಪೆಟ್ರೋಲ್ ಹಾಕೋದಿಲ್ಲ, ಇದಕ್ಕೆ ಚಾರ್ಜ್ ಮಾಡೋದಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ಬಲಗೈಲಿ ಊಟ ಮಾಡಾಗ ಎಡಗೈ ಜಾಡಿಸಿರಿ ಅಂತ ಬರ್ದಿದ್ದ. ಮತ್ತೆ ಅಂಗೈಯಾಗ ಆಕಾಶ ತೋರ್ಸೋರು ಬರ್ತಾರೆ ಇಂತಾರೆ. ಮತ್ತೆ ನೋಡ್ಬೇಕು ಅವ್ರ ಮಾತುಗಳು ನೀವೆಲ್ಲ.
ಇದು ನಾವು ದೊಡ್ಡ ಸೌಕಾರ ಆಗಿಬಿಟ್ಟವನು, ನೊಣಕ್ ಮಷನ್ ತಯಾರು ಮಾಡಿ ಭಾರಿ ಸೌಕಾರ ಆಗಿಬಿಟ್ಟವನು. ಅವ ಸೌಕಾರ ಆದದ್ ನೋಡಿ ಇನ್ನೊಬ್ಬ ತಯಾರಾಗ್ಬಿಟ್ಟು ನಮ್ಮಂತವನು ಏನ್ ಮಾಡಿಬಿಟ್ಟ, ಚೀಕ್ಲ ಪರಿವಿಗೆ ಬಂದ್ಬಿಟ್ಟು ಅವ್ನು ಚೀಕ್ಲ ಪರಿವಿಗೆ ಏನಂತ ಬಂದ, ಭೀಷಣಿಕೆ ಬೇಕನಮ್ಮ ಭೀಷಣಿಕೆ ಬೇಕನಮ್ಮ ಭೀಷಣಿಕೆ ಅಂತ ಬಂದ್ಬಿಟ್ಟು ಅವನು ಊರಾಗ. ಆಯ್ತು, ಒಬ್ಬ ಗೌಡ್ಸನ್ ಕಟ್ಟಿ ಕುಂತಿದ್ಲು, ತಮ್ಮ ಇಲ್ಲಿ ಬಾರ ಅಂದ್ಲು, ಚೀಕ್ಲ ಪರಿವಿಗೆ ಬಂದ ತಮ್ಮ ಎಷ್ಟಕ್ಕೊಂದು ಭೀಷಣಿಕೆ ಅಂದ್ಲು, 100 ರೂಪಾಯಿ ಅಂದ್ಲು. ನಮ್ಮ ಮಾನವಿಗೆ 20 ರೂಪಾಯಿ ಕೊಂದು ಕೊಡ್ತಾರೆ. ಇಲ್ಲ ಅಜ್ಜಿ, ಇದು ಸ್ಪೆಷಲ್ ಭೀಷಣಿಕೆ, ಇದು ಅರಿಯೋದಿಲ್ಲ, ಇದು ಮರಿಯೋದಿಲ್ಲ ಅಂದ ಅವನು. ಕೆಲವ್ರಿಗೆ ಹುಚ್ಚಿರ್ತದೆ, ಯಾರ ಮನೆಗಿಲ್ಲ ಸಾಮಾನು ನಮ್ಮ ಮನೆಗೆ ಇರ್ಬೇಕಂತ ಕೆಲವು ಡಿಗ್ನಿಟಿ ಮೇಂಟೈನ್ ಮಾಡ್ತಿರ್ತಾವ ನೋಡು. ಸತ್ತೊತ್ತಿಗೆ ಯಾವ ಸಾಮಾನು ಬರಲ್ಲ ನಮ್ಮ ಜೊತೆಗೆ, ಅವು ನಾವೊಬ್ಬನೇ ಹೋಗ್ಬೇಕಲ್ಲಿ. ಆದ್ರೆ ಒಬ್ಬ ಮುದುಕಿ ಏನ್ ಮಾಡಿದ್ಲಂತ, ಗೌಡ್ಸನೆ 100 ರೂಪಾಯಿ ಕೊಟ್ಟು ಭೀಷಣಿಗೆ ತೊಗೊಂಡ್ಬಿಟ್ಲಂತ, ವಿಶ್ವಾಸ ಇಟ್ಟಿಗೆ, ಅರಿಯೋದಿಲ್ಲ ಮತ್ತೆ ಮುರಿಯೋದಿಲ್ಲ ಅಂತಾಳ. ಗೌಡ್ಸನ್ ತಗೊಂಡು ನೋಡಿ ಊರಾಗ ಮಂದಿ ಎಲ್ಲರೂ ನಾ ನೀ ತಗ. ಆ ಊರಾಗ ಜಾಸ್ತಿ ಸೇಲ್ ಆದ್ವಲ್ಲ, 1 ತಿಂಗಳ ಬಿಟ್ಟು ಮತ್ತೆ ಅದೇ ಊರಿಗೆ ಬಂದ. ಯಾರು? ಭೀಷಣಿಗೆ ಮಾರವನು. ಭೀಷಣಿಗೆ ಬೇಕನಮ್ಮ ಭೀಷಣಿಕೆ ಅಂದವನು. ಹಿಂಗ ಅನಾಟಿಗೆ ಆ ಗೌಡ್ಸನ್ ಕಟ್ಟಿ ಕುಂತಿದ್ದಲ್ಲ, ಕರ್ಕೊಂಬರಿ ಅನ್ಲಿಲ್ಲ ಅವನಿಗೆ. ಕರ್ಕೊಂಬರೋದು ಬೇರೆ, ಹಿಡ್ಕೊಂಬರೋದು ಬೇರೆ. ಹಿಡ್ಕೊಂಬರಿ ಅಂದ್ಲ ಅವನಿಗೆ. ಯಾಕಂದ್ರ ಭೀಷಣಿಕೆ ಮುರಿದೋಗಿತ್ತು, ಇವ ಅರಿಯೋದಿಲ್ಲ ಮುರಿಯೋದಿಲ್ಲ ಬೇರೆ ಅಂದಾನ. ಆಮೇಲೆ ಕರ್ಕೊಂಬಂದ್ರು, ತಮ್ಮ ನೀ ಅರಿಯೋದಿಲ್ಲ ಮುರಿಯೋದಿಲ್ಲ ಅಂದಿದಿ, ಹೆಂಗ ಅರ್ಧದ? ನನ್ನ ಮಾನವಾಗಿ 20 ರೂಪಾಯಿ ಒಂದು ಭೀಷಣಿಕೆ, ನಾನು 100 ರೂಪಾಯಿ ಕೊಟ್ಟು ಬಿಡೋದಿನಿ ನಿನಗ. ಅಜ್ಜಿ ಸಿಟ್ಟಿಗೇರ್ ಬೇಡ, ಕೋಪ ಎಂಬುದೊಂದು ಹುಚ್ಚು, ಅದರ ಪರಿಣಾಮ ಹೆಚ್ಚು. ಕೋಪ ಬೇಡ. 80 ವರ್ಷದ ಮುದುಕಿ ಆಗಿದೆ, ಇವತ್ತು ಮನೆಗೆ ಹೋಗಿದ್ದು, ನಾಳೆ ಕುಣಿಗೆ ಹೋಗೋ ವಯಸ್ಸಾಗಿದೆ, ಯಾಕೆ ಸಿಟ್ಟಿಗೇರ್ ತಂದವನು? ತಮ್ಮ ನಾನು 100 ರೂಪಾಯಿ ಕೊಟ್ಟು ತಗೊಂಡು ನಿನ್ನೆ ಮುರಿದಿದ್ದು. ಅಜ್ಜಿ ಒಂದು ಮಾತು ಕೇಳ್ತೀನಿ ಕೇಳು, ಕರೆ ಹೇಳು, ನೀನು ಗಾಳಿ ಹೆಂಗ ಹಾಕೊಂಡಿ ಅಂದಿವನು. ಸುಟ್ಟು ಬಂತು ನಾ ಮುದುಕಿ, ಮೊದ್ಲೇ ಗೌಡ್ಸಾನೆ. ತಮ್ಮ 80 ವರ್ಷದ ಮುದುಕಿ ಆಗ್ಯದ, ನನಗೆ ನಿನ್ನಿಂದ ಗಾಳಿ ಹಾಕಿದ ಕಲಿಬೇಕನ್ನಂದ್ಲಕ್ಕೆ. ಅವ ಇಲ್ಲ ಅಜ್ಜಿ ಸಿಟ್ಟಿಗೇರ ಬೇಡಮ್ಮ, ಅಹಂಕಾರ ಬೇಡ, ಸೊಕ್ಕು ಬೇಡ. ನೀನ್ ಹೆಂಗ್ ಗಾಳಿ ಹಾಕೊಂಡೆ ಅಂದ್ಗಳೇ ಆ ಮುದುಕಿ ಅಂತೂ, ಹಿಂಗ ಹಿಡಿದಿದ್ದೆ, ಹಿಂಗ್ ಗಾಳಿ ಹಾಕೊಂಡೆ, ನೀ ಅಲ್ಲೇ ತಪ್ಪು ಮಾಡಿದೆ ಅಜ್ಜಿ. ಭೀಷಣಿಕೆ ಕೈಯಾಗಿ ಹಿಡಿಬೇಕು, ಗೋಣ್ ಹಿಂಗ್ ಹಳ್ಳಿ ಆಡಿಸ್ಬೇಕಂದ್, ಗೋಣ್ ಮುರಿತದ. ಅರ್ಥ ಆಯ್ತಾ? ಇಂತಿಂತ ಪ್ರಪಂಚದಲ್ಲಿ ಇಂತೆಲ್ಲ ಜನ ಇದ್ದಾರೆ, ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾತುಗಳನ್ನ ಕಲಿಸಿ. ಮಾತು ಬಹಳ ಮುಖ್ಯ. ನಾಲಿಗೆ ನಮ್ಮ ಯೋಗ್ಯತೆಯನ್ನ ನಿರ್ಧರಿಸ್ತದೆ. ಒಬ್ರಿಗೆ ಯಾರಿಗನ ಕೇಳಿ ಊಟ ಆಯ್ತೇನ್ರಿ ಅಂತ ಯಾರಿಗನ ಕೇಳ್ರಿ, ಊಟ ಆಯ್ತ್ರಿ ಅಂತಾನ. ಊಟ ಆಯ್ತೇನೆಲೆ ಅಂತ ಕೇಳ, ಆಯ್ತೆಲೆ ಅಂತಾನೆ. ಊಟ ಆಯ್ತೇನಪ್ಪ ಅಂತ ಕೇಳ, ಆಯ್ತಪ್ಪ ಅಂತಾನೆ. ಇದನ್ನೇ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ, ಗಿವ್ ದ ರೆಸ್ಪೆಕ್ಟ್, ಟೇಕ್ ದ ರೆಸ್ಪೆಕ್ಟ್ ಅಂತೆ. ಕ್ಯಾ ಜಿ ಕಾನವ್ವ ಕ್ಯಾ, ಕ್ಯಾ ಬಾ ಕಾನವ್ವ ಕ್ಯಾ, ಕ್ಯಾ ಬೇ ಕಾನವ್ವ ಕ್ಯಾ. 3 ಇಂಚಿನ ನಾಲಿಗೆ 6 ಅಡಿ ಮನುಷ್ಯನ ಅಲ್ಲಾಡಿಸ್ಬಿಡ್ತದ ನೋಡ್ರಿ. ದಯಮಾಡಿ ನಿಮ್ಮ ಮಕ್ಕಳಿಗೆ ಮಾತಾಡೋದನ್ನ ಚೆನ್ನಾಗಿ ಕಲಿಸ್ಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ನಂದು ಇದು ಬರೀ 4ನೇ ಭಾಷಣ. ಇನ್ನೂ ಸಮಯ ಸಿಕ್ಕಾಗಿ 75 ಪೈಸೆ ಬಾಕಿ ಇದೆ ಗುರುಗಳೇ, ಮುಂದೆ ಯಾವಾಗನ ಕರೆಸ್ರಿ ಮಾತಾಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ, ಕೊನೆಗೆ ಒಂದು ಯುವಕರಿಗಾಗಿನೇ ಚಪ್ಪಲಿ ಇಡಬೇಡ್ರಿ, ಆಯ್ತು ಮುಗೀತು. ಯುವಕರಿಗಾಗಿನೇ ಒಂದು ಹಾಡಿದೆ, ಅದನ್ನ ಹಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಎಚ್ಚರಾಗಿ ಯುವಕರೇ ಎಚ್ಚರಾಗಿ, ಬಿಚ್ಚು ಮನದಿ ಬದುಕಲು ಎಚ್ಚರಾಗಿ. ಎಚ್ಚರಾಗಿ ಯುವಕರೇ ಎಚ್ಚರಾಗಿ, ಬಿಚ್ಚು ಮನದಿ ಬದುಕಲು ಎಚ್ಚರಾಗಿ. ಸಚ್ಚಾರಿತ್ರದಿಂದ ಬಾಳಲೆಚ್ಚರಾಗಿ, ಅಚ್ಚ ಜೀವನ ನಡೆಸುವಲ್ಲಿ ಸ್ವಚ್ಛರಾಗಿ. ಎಚ್ಚರಾಗಿ ಯುವಕರೇ ಎಚ್ಚರಾಗಿ, ಇಷ್ಟಪಟ್ಟು ಓದುವಲ್ಲಿ ಎಚ್ಚರಾಗಿ, ಸಾಧಿಸುವ ಛಲದಿಂದ ಎಚ್ಚರಾಗಿ. ದುಡುಕಿ ಕೆಡುಕು ಮಾಡದಂತೆ ಎಚ್ಚರಾಗಿ, ನಿಷ್ಠೆಯಿಂದ ದುಡಿಯುವಲ್ಲಿ ಎಚ್ಚರಾಗಿ. ಎಚ್ಚರಾಗಿ ಯುವಕರೇ ಎಚ್ಚರಾಗಿ, ಒಳ್ಳೆ ಗುಣ ಕಲಿತುಕೊಳ್ಳಲು ಎಚ್ಚರಾಗಿ. ಯಾವ ಕೆಲಸ ಮಾಡುವ ಮುನ್ನ ಎಚ್ಚರಾಗಿ, ದುಷ್ಟ ಶಕ್ತಿ ಎದುರಿಸಲು ಕೆಚ್ಚೆದೆಗಳಾಗಿ, ಕಾನೂನು ಪಾಲಿಸಲು ಎಚ್ಚರಾಗಿ. ಮೌಢ್ಯತೆಯನ್ನು ಧಿಕ್ಕರಿಸಲು ಎಚ್ಚರಾಗಿ, ಭವ್ಯ ಭಾರತ ಕಟ್ಟಲು ಎಚ್ಚರಾಗಿ. ದೇಶ ಪ್ರೇಮ ಬೆಳೆಸಿಕೊಳ್ಳಲು ಎಚ್ಚರಾಗಿ, ಭಾರತಾಂಬೆಯ ಮುದ್ದಿನ ಮಕ್ಕಳಾಗಿ. ಭಾರತಾಂಬೆಯ ಮುದ್ದಿನ ಮಕ್ಕಳಾಗಿ ನಾವೆಲ್ಲ ಭಾರತೀಯರೆಂಬ ಭಾವ ಬೆಳೆಯಲಿ, ನಮ್ಮಲ್ಲಿರುವ ಭೇದ ಭಾವ ದೂರ ಆಗಲಿ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಮನೋಭಾವ, ಅಂಬೇಡ್ಕರ್ ಆಶಯ ಸರ್ವರ ಆಶಯವಾಗಲಿ ಎನ್ನುವಂಥ ಮಾತನ್ನ ಆಡ್ತಾ, ಹಿಮಾಲಯಕ್ಕೆ ನೆಗಡಿ ಬಂದೊಡೆ ಹೋಗಿ ಮೂಗುರಿಸುವರು ಯಾರು?
ಹಿಮಾಲಯಕ್ಕೆ ನೆಗಡಿ ಬಂದೊಡೆ ಹೋಗಿ ಮೂಗೊರಿಸುವರು ಯಾರು? ಸಮುದ್ರಕ್ಕೆ ನೀರಡಿಕೆಯಾಗಿದೆ ಅಂದರೆ ಹೋಗಿ ನೀರು ಕುಡಿಸುವರು ಯಾರು? ಚಂದ್ರನಿಗೆ ಚಳಿ ಆಗಿದೆ ಎಂದರೆ ಹೋಗಿ ಕಂಬಳಿ ಒದಿಸುವರು ಯಾರು? ಸೂರ್ಯನಿಗೆ ಶೆಕೆಯಾಗಿದೆ ಅಂದರೆ ಹೋಗಿ ಗಾಳಿ ಬೀಸುವರು ಯಾರು? ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿಯಾದ ಮನುಷ್ಯನೇ ತಪ್ಪು ಮಾಡಿದ್ರ ಈ ಜಗತ್ತಿನಾಗ ತಿದ್ದೋರು ಯಾರಿಲ್ರಿ? ನನ್ನ ವಿಚಾರಗಳಲ್ಲಿ ಸ್ವೀಕರಿಸಲಾರವಾದ ವಿಚಾರಗಳನ್ನು ಮಾತ್ರ ಸ್ವೀಕರಿಸಿ, ಒಂದು ವೇಳೆ ನನ್ನ ವಿಚಾರಗಳು ತಪ್ಪೆನಿಸಿದರೆ ಖಂಡಿತ ತಿರಸ್ಕರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮರಿವೇ ನಿಮಗುರು, ನನ್ನರಿವೇ ನನಗುರು, ನನಗೆ ಕರೆಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ಚೀಕಲಪರಿವೆ ಮಠಗೆ ಮತ್ತು ಸಮಸ್ತ ಭಕ್ತಾದಿಗಳಿಗೆ ನಾನು ಪಾದ ಕಮಲಗಳಿಗೆ ಶಿರವಾಗಿ ನಮಸ್ಕರಿಸುತ್ತೇನೆ. ಶಾಂತವಾಗಿ ಕೇಳಿದ ನಿಮಗೂ ಕೂಡ ನಮಸ್ಕಾರಗಳು.